ಪ್ರತಿಯೊಬ್ಬರಿಗೂ ಹೊಸ ವರ್ಷ 2024ನೇ ವರ್ಷ ಶುಭಾಶಯಗಳು. ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಒಳ್ಳೆಯದಾಗಲಿ. ತುಂಬ ಖುಷಿಯಾಯಿತು ಫಂಕ್ಷನ್ ಬಂದಿದ್ದು. ಫಸ್ಟ್ ಚಿಕನ ಆಲ್ವೇಸ್ ಎನಿಥಿಂಗ್ ಫಾರ್ ಯು. ಯಾಕಂದರೆ ನನಗೆ ತುಂಬ ಇಷ್ಟವಾದ ವ್ಯಕ್ತಿ. ಹಾಗೂ ಯಾಕಂದರೆ ಅಫ್ಕೋರ್ಸ್ ಅವ್ರ ಟ್ಯಾಲೆಂಟ್ ಬಗ್ಗೆ ಮಾತಾಡೋಂಗೆ ಇಲ್ಲ, ಬಟ್ ಸ್ವಲ್ಪ ನಾವು ತುಂಬ ಪ್ರೀತಿಸ್ತೇನೆ ಅವ್ರನ್ನ. 2 ಫಿಲಮ್ ಮಾಡಿದ್ದೀವಿ. ಒಂದು ಸ್ಮಾಲ್ ಗೆಸ್ಟ್ ಅಪಿಯರೆನ್ಸ್ ಮಾಡಿದೆ ವಜ್ರಕಾಯಲ್ಲಿ. ಅದು ಬಿಟ್ಟರೆ ಬಂಗಾರ ಸರ್ ನಾವು ಬಂಗಾರದ ಮನುಷ್ಯರಲ್ಲಿ ಮಿಲಾನ್ಲಿ ಒಂದು 10 ದಿನ ಜೊತೆಲೆ ಫಾರಿನ್ ಶೂಟಿಂಗ್ ಮಾಡಿದ್ದು. ಜಾಲಿಯಾಗಿದ್ದು. ತುಂಬ ಇಂಟ್ರೆಸ್ಟಿಂಗ್ ಪರ್ಸನ್. ತುಂಬ ಕಾಮಿಡಿ ಅನ್ನೋದು ಅವರು ಹೇಳೋದೇ ಬೇಕಾಗಿಲ್ಲ, ಅವ್ರ ಮುಖ ನೋಡಿದ್ರೆ ನಗು ಬರುತ್ತೆ. ಸೆನ್ಸ್ ಆಫ್ ಹ್ಯೂಮರ್ ಇರ್ಬೋದು, ಭಾಳ ನ್ಯಾಚುರಲ್ ಆಗಿ ಮಾಡ್ತಾರೆ. ತುಂಬ ನನಗೆ ಈಗ ನೋಡಿದಾಗೆಲ್ಲ ತುಂಬ ನೆನಪಾಗೋದು ಕಾಮಿಡಿಯನ್ ಒಬ್ಬ ತಮಿಳ್ ಕಾಮಿಡಿಯನ್ ಒಬ್ಬರಿದ್ದಾರೆ, ಚಂದ್ರಬಾಬು ಅಂತ ಒಬ್ಬರಿದ್ದಾರೆ, ತುಂಬ ಫೇಮಸ್ ಕಾಮಿಡಿಯನ್ ಅವರು. ಅವ್ರು ಬಿಟ್ಟರೆ ಅದು ಬಿಟ್ಟರೆ ಇವಾಗ ಲೇಟೆಸ್ಟ್ ನಿಜವಾಗ್ಲೂ ಹೇಳ್ಬೇಕಂದ್ರೆ ಈ ಡ್ಯಾನ್ಸರ್ ನೋಡಿದ್ಮೇಲೆ ಶಿವಕಾರ್ತಿಕೇಯನ್ ನೋಡ್ದಂಗೆ ಆಗುತ್ತೆ ಅವ್ರನ್ನ. ನಿಜವಾಗ್ಲೂ ಒಂದು ವೈಬ್ ಇದೆ, ಆ ಥರ ಒಂದು ವೈಬ್ ಇದೆ. ಅವ್ರ ಸ್ಟೈಲು ಡ್ಯಾನ್ಸ್ ಮಾಡಬೇಕಲ್ಲ ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ಆಮೇಲೆ ಅವ್ರ ದರ್ಶಿನಿ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ ಕೊರಿಯೋಗ್ರಾಫಿ. ಸೂಪರ್. ನಾನು ಎಕ್ಸ್ಪೆಕ್ಟ್ ಮಾಡಿಲ್ಲ, ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ಮೇನ್ ಥಿಂಗ್ ಸಾಂಗ್ಸ್ಲಿ ಅಂದರೆ ಕಟಿಂಗ್ಸು, ಆಮೇಲೆ ಆ ರಿದಮ್ ಬೀಟು, ಅದನ್ನೆಲ್ಲ ಭಾಳ ಅಚ್ಚುಕಟ್ಟಾಗೆ ಅವರು ನಮ್ಮ ಚಿಕನ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಚಿಕನ್ ನನ್ನ ಜೋಕ್ ಅಲ್ಲ, 100% ತಮಾಷೆ ತಿಳ್ಕೊಳ್ಳೇಬೇಡಿ ನೀವು. ಭಾಳ ಅದ್ಭುತವಾಗಿ ಒಂದು ಒಳ್ಳೆ ಡ್ಯಾನ್ಸ್ ಮಾಡಿದಂಗೆ ಮಾಡಿದ್ದೀರ. ಯಾರಿಗೂ ಕಮ್ಮಿ ಇಲ್ಲ, ನೀವು ಅಷ್ಟು ಚೆನ್ನಾಗಿ ಮಾಡಿದ್ದೀರ. ತುಂಬ ಚೆನ್ನಾಗಿ ಮಾಡೋಕ್ಕೆ ಚಾನ್ಸ್ ಇದೆ. ಅವ್ರು ಹೇಳಿದ ಕರೆಕ್ಟ್, ಬಾಡಿ ಲ್ಯಾಂಗ್ವೇಜ್ ಚೆನ್ನಾಗಿದೆ ನಿಮಗೆ. ಆಮೇಲೆ ಮಲಾಯ್ಕ ಅವ್ರು ಅಷ್ಟೇ ತುಂಬ ಚೆನ್ನಾಗಿ ಕಾಣ್ತೀರ, ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ದೀರ, ತುಂಬ ಚೆನ್ನಾಗಿ ಪರ್ಫಾರ್ಮೆನ್ಸ್ ಇದೆ. ಆ್ಯಂಡ್ ಫಸ್ಟ್ ಟೈಮ್ ಬರ್ತಾಯಿದ್ರೆ ಆಲ್ ದ ಬೆಸ್ಟ್, ದೇವ್ರು ಒಳ್ಳೇದು ಮಾಡಲಿ. ಆಮೇಲೆ ಉಮಾಪತಿ ಅವ್ರಿಗೂ ಅಷ್ಟೇ ಒಳ್ಳೇದಾಗಲಿ. ಯಾಕಂದರೆ 2 ಸತಿ ಉಮಾಪತಿ ಅವ್ರನ್ನ ಮೀಟ್ ಮಾಡಿದ್ದೀನಿ. ಫಂಕ್ಷನ್ ಬರಬೇಕಾಗಿತ್ತು, ಆದರೆ ಬರೋಕ್ಕಾಗಲಿಲ್ಲ. ಸಾರಿ ಉಮಾಪತಿ ಅವ್ರನ್ನ ಬೇಜಾರು ಮಾಡ್ಕೋಬೇಡಿ. ಇನ್ನು ನಮ್ಮ ಸಿನಿಮಾಗೆ ಮಾಡೋಣ ಬೇಡಿ, ನೆಕ್ಸ್ಟ್ ಇನ್ನೊಂದು ಸುಮಾರು. ಯಾಕಂದರೆ ಅವ್ರು ಕೇಳ್ತಾ ಇದ್ರು, ಯಾಕಂದರೆ ಅಂಥ ಒಂದು ಪ್ರೊಡ್ಯೂಸರ್ ಸಿಗೋದು ಎಲ್ಲರಿಗೂ ಅಪರೂಪ. ನಿಜ ತುಂಬ ಪುಣ್ಯ ಮಾಡಿರಬೇಕು. ನಮಗೂ ಅಷ್ಟೇ ಉಮಾಪತಿ ಅವರು, ನಿಮ್ಮಂಥ ಪ್ರೊಡ್ಯೂಸರ್ಗೆ ಮಾಡಬೇಕಾದ್ರು ನಮ್ಮ ಕರ್ತವ್ಯ. ಖಂಡಿತ ಮಾಡ್ತೀವಿ. ನೀವು ಯಾವ ಸಿನಿಮಾ ಬೇಕಾದ್ರೆ ಹೇಳಿ. ದೊರೆ ಅಂತ ಹೇಳಿದ್ರೆ ದೊರೆ ಟೈಟಲ್ ಬೇಡ, ಆಲ್ರೆಡಿ ಬಂದಿದೆ ಅದೇ ಸಿನಿಮಾ ಬೇಡ. ಬೇರೆ ಒಂದು ಟೈಟ್ಲ್ ಹೇಳಿದ್ದೀನಿ, ಅದೆಲ್ಲ ರಿಜಿಸ್ಟರ್ ಆದಮೇಲೆ ಅವ್ರು ಹೇಳ್ತಾರೆ. ನಾನು ಒಂದು ಒಳ್ಳೆ ಟೈಟ್ಲ್ ಹೇಳಿದ್ದೀನಿ, ಅದು ತುಂಬ ಇಷ್ಟ ಆಗುತ್ತೆ. ಯಾಕಂದರೆ ಪಾಪ ಅವ್ರ ಅಷ್ಟು ಆಸೆ ಕೇಳ್ಬೇಕಾದ್ರೆ ನಾನು ನಿಜವಲ್ವೇ ಅದಕ್ಕೆ ಆಸೆನ ನೇರವಾಗಿ ಇಲ್ಲೇ ಹೇಳ್ಬೇಡ ಅಂತ ಬಂದು ಹೇಳಿದ್ದೀನಿ. ಅದೇ ಥರ ಅನಿಲ್, ಆಲ್ ದ ಬೆಸ್ಟ್. ತುಂಬ ಒಳ್ಳೆ ವರ್ಕ್. ನಾನು ಅವ್ರದ್ದು ಒಂದು ಸಬ್ಜೆಕ್ಟು ಕೇಳಿದ್ದೀನಿ ಅವ್ರ ಹತ್ರ. ನಾನು ತುಂಬ ಅದ್ಭುತವಾದ ವರ್ಕರ್, ತುಂಬ ಟ್ಯಾಲೆಂಟ್ ಇದೆ. ಅದೇ ಥರ ಫುಲ್ ಟೀಮ್, ರವಿಶಂಕರ್, ಧರ್ಮ, ಆಮೇಲೆ ಚಂದ್ರಮಯೂರ್ ಇದ್ದಾರೆ ಇಲ್ಲಿ. ಅವರೊಬ್ಬ ಅಲ್ಲೂ ಚೆನ್ನಾಗಿ ಆ್ಯಕ್ಟ್ ಮಾಡ್ತಾರೆ, ಇಲ್ಲೂ ಚೆನ್ನಾಗಿ ಆ್ಯಕ್ಟ್ ಮಾಡ್ತಾರೆ ನೀವು. ಯಾಕಂದ್ರೆ ಯಾವಾಗ ರೇಗಿಸ್ತಾ ಇರ್ತೀನಿ, ಯಾಕಂದರೆ ಅಷ್ಟೊಂದು ಒಂದು ಫ್ರೆಂಡ್ಶಿಪ್ ನಮ್ಮಲ್ಲಿ, ಗಲಾಟೆ ಮಾಡ್ತಾ ಇರ್ತೀವಿ. ಆ್ಯಂಡ್ ಥ್ಯಾಂಕ್ ಯು ಫಸ್ಟ್ ಆಫ್ ಆಲ್ ಇಡೀ ಉಪಾಧ್ಯಕ್ಷ ಟೀಮ್. ಒಂದು ತುಂಬಾ ಚೆನ್ನಾಗಿತ್ತು ಸರ್ ನಿಜವಾಗ್ಲೂ. ಒಂದು ನಾನು ಏನು ತೋರಿಸಿದ್ರೆ ನಮಗೆ ನಿಜವಾಗ್ಲೂ ಭಾಳ ಅದ್ಭುತವಾಗಿತ್ತು. ಒಂದು ಪ್ರೀತಿ ವಿಶ್ವಾಸ, ಆ ಪ್ರೀತಿ ವಿಶ್ವಾಸ ಎಲ್ಲಿ ಸಿಗುತ್ತೆ? ನಮ್ಮ ಒಂದು ಅಪ್ಪಾಜಿ ಅಮ್ಮನಿಗೆ ಥ್ಯಾಂಕ್ಸ್ ಹೇಳ್ಬೇಕಂತ ಒಂದು ತಂದೆ ತಾಯಿನ ಪಡೆದಿದ್ದೀವಿ ನಾವು, ಅಂತ ಒಂದು ಫ್ಯಾಮಿಲಿ ಬಂದಿದ್ದೀವಿ. ಅವರ ಒಂದು ಗುಣ ಇವತ್ತು ನಾವೇನೇ ಒಂದು ಸಾಧಿಸಿದ್ರು ಸಣ್ಣ ಮಟ್ಟ ಸಾಧಿಸಿದ್ವಿ ಅಷ್ಟೇ. ಆ್ಯಕ್ಚುಲಿ ನಾವು ಧರ್ಮ ಬಂದ್ಬಿಟ್ಟು ನಾವು ಸಾರಿ ಕೀರ್ತಿನ ಐ ಥಿಂಕ್ ನಾವು ಚಿಕ್ಕವರು ಅಂದಾಗ ನೋಡ್ತಾ ಇದ್ದೀವಿ. 100% ಒಲವು ಗೆಲುವಲ್ಲೆಲ್ಲ ಮಾಡಿದ್ದೇವೆ ಆಮೇಲೆ ಜೊತೆ. ನಾವೆಲ್ಲ ಇಷ್ಟೊಂದು ಅವರ ಚಡ್ಡಿ ಹಾಕೊಂಡು ಓಡಾಡ್ತಿದ್ದವು ಅವ್ರ ಮುಂದೆ. ಇವಾಗ ಪಕ್ಕದಲ್ಲೇ ಕೂತ್ಕೊಂಡಿದ್ದೀವಿ ನಾವು. ಭಾಳ ಖುಷಿ ಆಗುತ್ತೆ, ಹಳೆ ನೆನಪು ಇವಾಗ ಜ್ಞಾಪಕಿಸ್ತಾ ಇದ್ದೀವಿ ಎಲ್ಲಂದ್ರೆ. ಬಟ್ ತುಂಬ ಇಂಥ ಒಂದು ವಂಡರ್ಫುಲ್ ಇಂಡಸ್ಟ್ರಿಲಿ ಇರೋಕ್ಕೆ ಇವತ್ತು ಈ ಥರ ಒಂದು ಹೆಸರು ಬರೋಕ್ಕೆಲ್ಲ ಅಭಿಮಾನಿ ದೇವ್ರುಗಳ ಕಾರಣ ನಿಜವಾಗ್ಲೂ. ಯಾಕಂದರೆ ಒಬ್ಬ ಸ್ಟಾರ್ ಆಗಬೇಕಂತ ಅವ್ರು ಹೇಳ್ತಿದ್ರು, ಇನ್ಮೇಲೆ ತಾರೆ ಆಗಬೇಕು ಅಂತಲ್ಲ. ಅವ್ರು ಆಲ್ರೆಡಿ ಸ್ಟಾರೇನೆ. ಏನು ಹೀರೋ ಆಗ್ಬಿಟ್ರೆ ಮಾತ್ರ ಅವ್ನು ತಾರೆ ಅಲ್ಲ, ಅವನೊಬ್ಬನೇ ತಾರೆ ಅಲ್ಲ. ನಿಜವಾಗ್ಲೂ ಪಾತ್ರ ಮಾಡೋ ಪ್ರತಿಯೊಬ್ಬರು ತಾರೇ. ಎವ್ರಿಬಡಿ ಇಸ್ ಎ ಸ್ಟಾರ್. ಯಾಕಂದರೆ ಒಂದು ಸ್ಟಾರಿಂದ ಗೆಲ್ಲಕ್ಕಾಗಲ್ಲ, ಅದು ನೆನಪಿಟ್ಕೋಬೇಕು. 100% ಎಲ್ರಿಗೂ ಅದು ಕಾರಣ ಆಗಿದೆ. ಒಬ್ಬ ತಾರೆ ಬರಬೇಕು ಅಂದರೆ ಒಬ್ಬ ಒಳ್ಳೆ ಮೇಕಪ್ ಮ್ಯಾನ್ ಬೇಕು, ಒಬ್ಬ ಒಳ್ಳೆ ಕಾಸ್ಟ್ಯೂಮರ್ ಬೇಕು, ಒಬ್ಬ ಒಳ್ಳೆ ಕ್ಯಾಮ್ರಾಮನ್ ಬೇಕು, ಒಳ್ಳೆ ಲೈಟ್ ಮ್ಯಾನ್ ಬೇಕು. ಲೈಟ್ ಮಾಡೋದು ಸ್ವಲ್ಪ ತಿರುಗಿಸ್ಬಿಟ್ರೆ ಅಷ್ಟೇ ಮುಖ ಅಷ್ಟೇ ಹೆಂಗೆ ಕಾಣುತ್ತೆ. ಸೊ ಪ್ರತಿಯೊಬ್ಬರು ಕಾರಣ ಆಗ್ತಾರೆ. ಸಿನಿಮಾ ಅನ್ನೋದು ಒಬ್ಬರಿಂದ ಸಾಧ್ಯ ಇಲ್ಲ, ಪ್ರತಿಯೊಬ್ಬರು ಸಪೋರ್ಟ್ ಮಾಡಬೇಕು. ಅದೇ ರೀತಿ ರವಿಶಂಕರ್ ನೀವು ಅಷ್ಟೇ, ದಯವಿಟ್ಟು ಪ್ರಮೋಷನ್ ಬರಬೇಕು ನೀವು. ಅದು ಶಿವಣ್ಣ ಹೇಳಾಯ್ತು, ಆರ್ಟಿಸ್ಟ್ಗಳ ಕರ್ತವ್ಯ ಅದು.
ಯಾರೇ ಆದ್ರೂ ನಿರ್ಮಾಪಕ ಸಿನಿಮಾ ಮುಗಿದ ಮೇಲೆ ಖಂಡಿತ ಬಂದು ಪ್ರಮೋಟ್ ಮಾಡಬೇಕು. ಈಗ ಇದರಲ್ಲಿ ಎಲ್ಲರೂ ಬಂದು, ಯಾಕಂದ್ರೆ ನಾವೇ ಮಾಡ್ತೀವಿ, ಯಾವ್ಯಾವ ಊರಿಗೋ ಹೋಗ್ತೀವಿ, ಚಿಕ್ಕ ಚಿಕ್ಕ ಊರಿಗೋ ಯಾಕೆ ಹೋಗ್ತೀವಿ, ಸ್ಟಾರ್ ಅಂದ್ಬಿಟ್ಟು ಸುಮ್ಮನೆ ಇರೋಕ್ಕಾಗತ್ತೆ. ಇಲ್ಲ, ಆ ಸ್ಟಾರನ್ನು ಅಹಂಕಾರ ಬರಲೇಬಾರ್ದು. ನಮ್ಮ ಕತ್ ಯಾವಾಗ ನಮ್ಮ ಕುತ್ತಿಗೆ ಮೇಲೆ ಇರಬೇಕು, ನಮ್ಮ ಮುಖ ಯಾವಾಗ ನಮ್ಮ ಕುತ್ತಿಗೆ ಮೇಲೆ ಇರಬೇಕು, ಬೇರೆಯವ್ರ ಕುತ್ತಿಗೆ ಮೇಲೆ ಇರಬಾರ್ದು. ವಿ ಶುಡ್ ಹೋಲ್ಡ್ ಅವರ್ ಸೆಲ್ಫ್. ಅವಾಗಲೇ ಜನ ನಮ್ಮನ್ನು ಹೋಲ್ಡ್ ಮಾಡೋದು. ಇಲ್ಲಾಂದ್ರೆ ಹಿಂಗೆ ಎತ್ತಿ ರಾಪ್ ಅಂತ ಬಿಸಾಕೊಂಡು ಹೋಗ್ತಾನೆ ಹೇಳ್ತಾರೆ. ದಯವಿಟ್ಟು ನನಗೋಸ್ಕರ ಈ ಪಿಕ್ಚರ್ ಮಾಡಿ ಖಂಡಿತ ದೊಡ್ಡ ಹಿಟ್ ಆಗ್ಬೇಕಂತ ಕೇಳ್ತೀನಿ. ಚಿಕ್ಕಣ್ಣ 100% ಸಕ್ಸಸ್ ಮೀಟ್ಗೂ ನಾನು ಬರ್ತೀನಿ. 100%. 26ನೇ ತಾರೀಕು ನಾನು ನೋಡ್ತೀನಿ ಸಿನಿಮಾನ. 26ನೇ ತಾರೀಕು ಮೈಸೂರಲ್ಲಿ ಇರ್ತೀನಿ, ಮೈಸೂರಲ್ಲೇ ನೋಡ್ತೀನಿ ಪಿಕ್ಚರ್ನ. 100% ನೋಡ್ತೀನಿ. ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ನೋಡಿದಾಗ ಟ್ರೈಲರ್ ನೋಡಿದಾಗಲೂ ಇಂಟ್ರೆಸ್ಟಿಂಗ್ ಆಗಿದೆ. ಫೋಟೋಗ್ರಾಫಿ ತುಂಬ ಚೆನ್ನಾಗಿದೆ. ಆಮೇಲೆ ಸಾಂಗ್ಸ್ಗಳಂತೂ ಅದ್ಭುತವಾಗಿದೆ. ಅರ್ಜುನ್ ಜನ್ಯ ನಿಜವಾಗ್ಲೂ ನಮ್ಮ ಒಂದು ಕನ್ನಡ ಇಂಡಸ್ಟ್ರಿಗೆ ಒಂದು ಬೂನು, ಒಂದು ಒಳ್ಳೆ ಒಂದು ಆಶೀರ್ವಾದ. 100% ಒಳ್ಳೊಳ್ಳೆ ಸಾಂಗ್ಸ್ ಕೊಡ್ತಾ ಇದ್ದಾರೆ. ಅವ್ರಾಗಿರ್ಬೋದು, ಅಜನೀಶ್ ಆಗಿರ್ಬೋದು, ಎಲ್ಲರೂ ಇನ್ನೊಬ್ರು ಚರಣ್ ರಾಜು, ಸಿಕ್ಕಾಪಟ್ಟೆ ರವಿ ಬಸೂರ್ ಅವರು, ಅದು ಸಿಕ್ಕಾಪಟ್ಟೆ ಅವರೆಲ್ಲರೂ ಇಂಡಿಯನ್ ಲೆವೆಲ್ ಹೆಸರು ಮಾಡೋ ಒಂದು ಮ್ಯೂಸಿಕ್ ಡೈರೆಕ್ಟರ್ ಆಗಿದ್ದಾರೆ. ಇವತ್ತು ಎಲ್ಲೇ ಇವತ್ತು ತಮಿಳ್ ಪಿಕ್ಚರ್ನ ಶೂಟಿಂಗ್ ಹೋದ್ರು ಕೇಳ್ತಾರೆ, ಅವ್ರು ಏನು ಸರ್ ಹಂಗೆ ಮಾಡಿದ್ದಾರೆ ಕಾಂತಾರ ಮ್ಯೂಸಿಕ್ಕು. ಅಜನೀಶ್ ಇರ್ಬೋದು, ಎಲ್ಲರ ಹೆಸರು ತುಂಬ ಚೆನ್ನಾಗಿ ಮಾತು ಹೇಳ್ತಾರೆ. ನಮಗೆ ಭಾಳ ಹೆಮ್ಮೆ ಅನಿಸುತ್ತೆ. ಒಬ್ಬ ಕನ್ನಡ ಸಿನಿಮಾ ಬಗ್ಗೆ ಎಷ್ಟು ಮಟ್ಟಿಗೆ ಇಂಟರ್ನ್ಯಾಷನಲ್ ಲೆವೆಲ್ ಮಾತಾಡ್ತಾರೆ ಅಂದರೆ ಎಷ್ಟು ಮಟ್ಟಿಗೆ ನಮ್ಮವ್ರು ಇದ್ದಾರೆ, ನಮ್ಮಲ್ಲಿ ಟ್ಯಾಲೆಂಟ್ ಇದೆ. ಆ ಟ್ಯಾಲೆಂಟ್ ನಾವು ಉಳಿಸ್ಕೊಂಡು ಹೋಗ್ಬೇಕಾದ್ರೆ ನಮ್ಮ ಕರ್ತವ್ಯ ಆಗುತ್ತೆ. ಇಷ್ಟು ಹೇಳ್ತಾ ನಾನು ಮಾತಾಡ್ತೀನಿ. ನಾನು ಇಲ್ಲಿ ಬಂದಿದ್ದರೆ ನಮಗೆ ನಿಜವಾಗ್ಲೂ 100% ತುಂಬ ಸಂತೋಷ ಆಗಿದೆ. ಉಮಾಪತಿ ಅವರು ಚೆನ್ನಾಗಾಗಲಿ. ಆಲ್ ದಿ ಬೆಸ್ಟ್ ಎವ್ರಿಬಡಿ. ಗಾಡ್ ಬ್ಲೆಸ್. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಎಲ್ರಿಗೂ. ಶಿವಣ್ಣ ನಮಸ್ಕಾರ. ಸಾರಿ ಸ್ವಲ್ಪ ಲೇಟ್ ಆಯಿತು, ದಯವಿಟ್ಟು ಕ್ಷಮೆ ಇರಲಿ. 2014 ಅಧ್ಯಕ್ಷ, 2024 ಉಪಾಧ್ಯಕ್ಷ. ಸೊ ತುಂಬ ಸಂತೋಷ ನನಗೆ. ಡಬಲ್ ಸಂತೋಷ, ಯಾಕಂದರೆ ಅಧ್ಯಕ್ಷ 1ನಲ್ಲಿ ಒಂದು ಒಳ್ಳೆ ಪಾತ್ರ ಮಾಡಿದೆ. ಅದನ್ನು ನೀವೆಲ್ಲರೂ ಆ ಪಿಕ್ಚರ್ನ ಮೆಚ್ಚಿಕೊಂಡು ನಿಮ್ಮ ಆಶೀರ್ವಾದ ದೊಡ್ಡ ಹಿಟ್ ಆಯಿತು. ಅದೇ ಥರ ಈ ಉಪಾಧ್ಯಕ್ಷನೂ ದೊಡ್ಡ ಹಿಟ್ ಆಗಬೇಕು. ನಿಮ್ಮ ಆಶೀರ್ವಾದ ಸದಾ ಇರಬೇಕು. ಈ ಉಪಾಧ್ಯಕ್ಷ ಅಂದ ತಕ್ಷಣ ಫಸ್ಟು ನನಗೆ ನೆನಪು ಬರೋದು ನಮ್ಮ ಚಿಕ್ಕ. ಬಿಕಾಸ್ ಆಲ್ಮೋಸ್ಟ್ 2 ವರ್ಷ, ಈ 2 ವರ್ಷ ಆ ಹೀರೋ ಮೇಕ್ ಅವ್ರಿಗೋಸ್ಕರ ಅವ್ರು ಮಾಡಿರೋ ಎಕ್ಸಸೈಸ್ ಆಗಿರಲಿ, ಡಯಟ್ ಆಗಿರಲಿ, ಆಲ್ಮೋಸ್ಟು ಆಚೆ ಪಿಕ್ಚರ್ ಏನು ಮಾಡಿಲ್ಲ ಅಲ್ಲ, 2 ಇಯರ್ಸ್ ಟೋಟಲ್ ಡೆಡಿಕೇಟೆಡ್ ಆಗಿ ಈ ಉಪಾಧ್ಯಕ್ಷಗೋಸ್ಕರ ಅವ್ರು ತುಂಬ ಕಷ್ಟಪಟ್ಟಿದ್ದಾರೆ. ಆ್ಯಂಡ್ ಚಿಕ್ಕ ಬೇಸಿಕ್ಲಿ ಎ ವೆರಿ ಗುಡ್ ಆರ್ಟಿಸ್ಟ್. ಹೊಸದಾಗಿ ಅವ್ರ ಬಗ್ಗೆ ಏನೋ ಹೇಳೋದೇ ಬೇಡ. ಬಟ್ ಈ ಪಿಕ್ಚರಲ್ಲಿ ಫೈಟ್ಸ್ ಆಗಿರಲಿ, ಸಾಂಗ್ಸ್ ಆಗಿರಲಿ ತುಂಬ ಚೆನ್ನಾಗಿ ಮಾಡಿದ್ರು. ಸೊ ಐ ವಿಶ್ ಚಿಕ್ಕ ಆಲ್ ದ ಬೆಸ್ಟ್. ಆ್ಯಂಡ್ ನಮ್ಮ ಇಡೀ ಉಪಾಧ್ಯಕ್ಷ ತಂಡಕ್ಕೆ ಆಲ್ ದ ಬೆಸ್ಟ್. ಇದರಲ್ಲೂ ಆ ಶಿವರುದ್ರೇಗೌಡ ಕ್ಯಾರೆಕ್ಟರು ತುಂಬ ಚೆನ್ನಾಗಿ ಬಂದಿದೆ. ನಂದು ಚಿಕ್ಕದು ನಮ್ಮ ಸೀನ್ಗಳು ಅದು ತುಂಬ ಚೆನ್ನಾಗಿ, ಈ ಸ್ಕ್ರಿಪ್ಟ್ನೇ ತುಂಬ ಚೆನ್ನಾಗಿ ಮಾಡಿಕೊಂಡ್ರು ಉಪಾಧ್ಯಕ್ಷ. ಸೊ ಇಡೀ ನಮ್ಮ ತಂಡಕ್ಕೆ ಆಲ್ ದ ಬೆಸ್ಟ್. January 26th ರಿಪಬ್ಲಿಕ್ ಡೇ ನಿಮ್ಮನ್ನೆಲ್ಲರೂ ಎಂಟರ್ಟೈನ್ ಮಾಡೋಕ್ಕೆ ನಮ್ಮ ಉಪಾಧ್ಯಕ್ಷ ಬರ್ತಾ ಇದ್ದಾರೆ. ಹಾಗೆ ನಮ್ಮ ಡೈರೆಕ್ಟ್ರು ಅನಿಲ್ ಬಗ್ಗೆ ಹೇಳಬೇಕು. ಇದು ಆಲ್ಮೋಸ್ಟ್ ಅನಿಲ್ ಮಾಡಿರೋ ಎಲ್ಲ ಪಿಕ್ಚರಲ್ಲೂ ನಾನು ಮಾಡಿದ್ದೀನಿ. ಸೊ ಥ್ಯಾಂಕ್ ಯು ಅನಿಲ್. ಹಿಂಗೆ ಇರಲಿ, ಎಲ್ಲ ಪಿಕ್ಚರಲ್ಲೂ ನಾನು ಇರಬೇಕು. ಆ್ಯಂಡ್ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ನಮ್ಮ ನಿರ್ಮಾಪಕರು ಉಮಾಪತಿ ಅವರು, ಡೈರೆಕ್ಟರ್ಸ್ ಡಿಲೈಟ್ ಪ್ರೊಡ್ಯೂಸರ್. ಯಾವಾಗಲೂ ಉಮಾ ಅವ್ರಿಗೆ ಹೇಳ್ತಾ ಇರ್ತೀನಿ, ಸರ್ ಒಂದು ಡೈರೆಕ್ಟರ್ಗೆ ನಿಮ್ಮ ಥರ ಒಂದು ಪ್ರೊಡ್ಯೂಸರ್ ಸಿಕ್ಕಿದ್ರೆ ಸಾಕು ಅಂತ. ನಾನು ಟ್ರೈ ಮಾಡಿದೆ, ಸಿಕ್ಕಿಲ್ಲ, ಬರ್ತೀನಿ. ಸೊ ಥ್ಯಾಂಕ್ ಯು. ಆ್ಯಂಡ್ ಚಿಕ್ಕ ಒನ್ಸ್ ಅಗೇನ್ ಆಲ್ ದ ಬೆಸ್ಟ್. ಇಡೀ ತಂಡಕ್ಕೆ ಆಲ್ ದ ಬೆಸ್ಟ್. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಸರ್ನ ಹಾಗೆ ಕಳ್ಸಿದ್ರೆ ಚೆನ್ನಾಗಿರೋದಿಲ್ಲ. ಒಂದು ಡೈಲಾಗ್ ಆದ್ರೂ ನಮಗೋಸ್ಕರ ಬರ್ಬೇಕು ಸರ್. ನಿಮ್ಮ ವಾಯ್ಸ್ ಒಂದು ಡೈಲಾಗ್ ಕೇಳಲಿಲ್ಲ ಅಂದ್ರೆ ಹೇಗೆ? ಎನಿ ಡೈಲಾಗ್ ಫ್ರಮ್ ಡೈರೆಕ್ಟರ್ ಹತ್ರ ಕೇಳ್ಕೊಂತಾರೆ.
ಇಲ್ಲ, ಈ ಪಿಕ್ಚರ್ ಡೈಲಾಗ್ ಏನು ನೆನಪಿಲ್ಲ, ಸಾರಿ. ಡೆಫಿನೆಟ್ ಆಗಿ ನೋಡಿ ಎಂಜಾಯ್ ಮಾಡ್ತೀರಾ. ಕೀರ್ತಿ ಸರ್ ಹೇಳ್ತಾ ಇದಾರೆ. ಯಾವ ಡೈಲಾಗ್ ಅಣ್ಣ ಸರ್? ಈಗ ನೆನಪಿಲ್ಲ ಸರ್, ನಾನು ಏನೇನೋ ಹೇಳ್ಬಿಡ್ತೀನಿ. ಯಾವ ಆ ಒಂದು ಡೈಲಾಗ್ ಗೊತ್ತು, ಬಟ್ ಅದು ಬೇಡ. ಕೇಳಿ ಕೇಳಿ ನಿಮಗೆ ಬೋರ್ ಆಗಿರುತ್ತೆ, ಪ್ಲೀಸ್. ಥ್ಯಾಂಕ್ ಯು. ಈ ಮೂಲೆಯವ್ರು ಮಾತ್ರ ಹೀರೋಯಿನ್ ಕಡೆಯವ್ರಿಗೆ ಹೋಗ್ತಾನೆ ಇಲ್ಲ. ಮೊದಲನೇದಾಗಿ ಎಲ್ಲ ಮಾಧ್ಯಮ ಮಿತ್ರರಿಗೂ, ಪತ್ರಕರ್ತರಿಗೂ ಹಾಗೂ ಸೋಷಿಯಲ್ ಮೀಡಿಯಾದ ಎಲ್ರಿಗೂ ಧನ್ಯವಾದನ ತಿಳಿಸ್ದ. ಯಾಕೆಂದರೆ ನೀವು ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಾ ಇದ್ದೀರಾ. ಯಾಕೆಂದರೆ ಇದು ನಮ್ಮದು 3ನೇದು ಈ ಥರದ್ದು ಇವೆಂಟು. ಫಸ್ಟು ಮುಹೂರ್ತಾದಾಗ ಒಂದು ಮಾಡಿದ್ವಿ, ಅದಾದಮೇಲೆ ಟೀಸರ್ ಲಾಂಚಿಂಗ್ ಮಾಡಿದ್ವಿ, ಈಗ ಟ್ರೈಲರ್ ಲಾಂಚ್, ಇದು 3ನೇದು. ಬಟ್ ಪ್ರತಿಯೊಂದು ಏನೇ ಮಾಡಿದ್ರು ನಾವು ಯಾವುದೇ ಕಂಟೆಂಟ್ಗಳನ್ನ ಬಿಟ್ರು ಅದು ನಿಮ್ಮ ಮುಖಾಂತರನೇ ಜನಕ್ಕೆ ತಲುಪಬೇಕು. ಸೊ ಎಲ್ಲ ಚಾನಲ್ ಅವರು ಎಲ್ಲರೂ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಿದ್ದಾರೆ. ಯಾಕೆಂದರೆ ಅದು ನಮಗೆ ಕಾಣಿಸಿದೆ ಈಗ ಆಗಾಗಲೇ. ಯಾಕೆಂದರೆ ಪ್ರತಿಯೊಂದು ಸಾಂಗು, ಈಗ ಒಂದು ಇಂಟ್ರೊಡಕ್ಷನ್ ಸಾಂಗ್ ಇರ್ಬೋದು, ನಾವು ಬಾಯಲ್ಲಿ ತುಂಬ ಈಸಿ ಹೇಳೋಕ್ಕೆ, ಒಂದು 2 ಮಿಲಿಯನ್, 2.5 ಮಿಲಿಯನ್, 3 ಮಿಲಿಯನ್ ಅಂತ. ಬಟ್ ಅದು ನಿಜವಾಗಿ ಲೆಕ್ಕ ಹಾಕಿದ್ರೆ 30 ಲಕ್ಷ ಹಿಂಗೆ ಹೇಳಿದ್ರೆ ತುಂಬ ದೊಡ್ಡದು ಅನಿಸುತ್ತೆ. ಒಂದು ಸಾಂಗ್ 30 ಲಕ್ಷ, ಒಂದು ಸಾಂಗು 80 ಲಕ್ಷ, ಇನ್ನೊಂದು ಸಾಂಗು 17 ಲಕ್ಷ. ಮತ್ತೆ ಯಾವುದೇ ಟ್ರೇಲರ್ಗಳು, ಟೀಸರ್ಗಳು ಬಿಟ್ರು ಎಲ್ಲನೂ ಒಂದು 15 ಲಕ್ಷದ ಮೇಲೇನೆ ಎಲ್ಲರೂ ನೋಡಿದ್ದಾರೆ. ನಿಜವಾಗ್ಲೂ ನನಗೆ ಗೊತ್ತಿರಲಿಲ್ಲ, ನಮಗೆ ಭಯ ಆಯಿತು. ಬಟ್ ಯಾವುದ್ಯಾವುದೋ ಒಂದು ಕಂಟೆಂಟ್ಗಳನ್ನ ಬಿಡಬೇಕಾದ್ರೆ ಜನರು ಅಷ್ಟೊಂದೆಲ್ಲ ಆಸೆಯಿಂದ ನೋಡಿ ಆಶೀರ್ವದಿಸ್ತಿದ್ದಾರೆ. ಸೊ ಯಾರ್ಯಾರು ನಮ್ಮ ಸಾಂಗ್ನ ನೋಡಿದ್ದೀರಾ, ಯಾರ್ಯಾರು ನಮ್ಮ ಕಂಟೆಂಟ್ನ ರೀಚ್ ಮಾಡಿಸಿದ್ದಾರೆ, ಎಲ್ರಿಗೂ ವಂದಿಸ್ತಾ. ಶಿವಣ್ಣ, ಧರ್ಮಣ್ಣ ಆಗಲೇ ಹೇಳ್ಬಿಟ್ರಣ್ಣ, ನಾನು ಹೇಳಬೇಕು ಅಂದ್ಕೊಂಡಿದ್ದೆ. ನಿಜವಾಗ್ಲೂ ಆದರೂ ಪರವಾಗಿಲ್ಲ, ಅದು ರಿಪೀಟ್ ಆದರೂ ಹೇಳ್ತೀನಿ. ನಾವು ಹುಟ್ಟಕ್ಕಿಂತ ಮುಂಚೆನೇ ಹೀರೋ ಅಣ್ಣ. ಈಗ ನಾನೊಂದು ಮೂವಿಗೆ ಹೀರೋ ಆಗಿದ್ದೀನಿ, ಈಗಲೂ ಹೀರೋ ನೀವು. ನೆಕ್ಸ್ಟ್ ನನಗೆ ಅಪ್ಪಿ ಮಕ್ಕಳಾದರೆ ಅವನು ಹೀರೋ ಆದಾಗಲೂ ನೀವು ಹೀರೋ ಆಗೇ ಆಗಿರ್ತೀರ, ಅದು ನೋ ಡೌಟ್. ಯಾಕೆಂದರೆ ಸಾಧ್ಯನೇ ಇಲ್ಲ. ಒಂದಷ್ಟು ಸಿನಿಮಾಗಳನ್ನ ಮಾಡೋದು ಬೇರೆ. ನನ್ನ ಪ್ಯಾಕೆಟಲ್ಲಿ ಇಷ್ಟು ನಂಬರ್ಗಳಿದೆ ಈ ಸಿನಿಮಾದು ಅಂತ ಹೀರೋ ಆಗಿ ಮಾಡೋದು ಬೇರೆ. ಬಟ್ ಮಾಡಿದ್ದು ಅಷ್ಟು ವರ್ಷನೂ ಸ್ಟಾರ್ಡಮ್ ಉಳಿಸ್ಕೊಳ್ಳೋದಿದೆಯಲ್ಲ, ಅದು ತಮಾಷೆ ವಿಷಯ ಅಲ್ಲ. ಅದು ನಿಮ್ಮ ಒಬ್ಬರಿಗೆ ಮಾತ್ರ ಸಾಧ್ಯ ಅಣ್ಣ, ನಿಜವಾಗ್ಲೂ. ಶಿವಣ್ಣನಿಗೆ ಸಾಥ್ ಕೊಡೋಕೆ ಬಂದಿರೋ ಚಿಕ್ಕಣ್ಣ, ಎಲ್ಲಿಂದ ಅಣ್ಣ ನಾನು, ಎಲ್ಲಿಂದ ನೀವು? ನಾನು ಶಿವಣ್ಣನ ಜೊತೆ ಬಂಗಾರದ ಮನುಷ್ಯ ಅಂತ ಒಂದು ಪಿಕ್ಚರ್ ಮಾಡಿದ್ದೆ, ಅದನ್ನು ನಾನು ಹೇಳಬೇಕು. ಬಂಗಾರದ ಮನುಷ್ಯ, ಸಣ್ಣ ಬಂಗಾರದ ಮನುಷ್ಯ ಅಂತ. ಸಿಕ್ಕಾಪಟ್ಟೆ ಜ್ವರ ಇತ್ತು ಅವತ್ತು. ನನಗೆ ಶೂಟಿಂಗ್ ಮಾಡೋಕ್ಕಾಗ್ತಿರ್ಲಿಲ್ಲ, ಬಟ್ ಕ್ಯಾನ್ಸಲ್ ಮಾಡೋಕ್ಕಾಗ್ತಿರ್ಲಿಲ್ಲ. ಯಾಕೆಂದರೆ ಒಂದು 3-4 ಸಾವಿರ ಜನ ಜೂನಿಯರ್ಸು, ಒಂದು ದೊಡ್ಡ ಸೆಟಪ್ ಅದು. ಬಟ್ ಅವತ್ತು ಜ್ವರ ಬಂದ್ಬಿಟ್ಟು ನನಗೆ ಎದೋಕ್ಕೂ ಆಗ್ತಿರ್ಲಿಲ್ಲ. ನಾವೆಲ್ಲ ಪ್ರೊಟೆಸ್ಟ್ ಮಾಡೋ ಥರದ್ದು. ಬಟ್ ಅವತ್ತು ಸಿಕ್ಕಾಪಟ್ಟೆ ಬಿಸಿಲಿತ್ತು. ಶಿವಣ್ಣನು ಎದ್ದೋಗದೆ ಕಟ್ ಅಂದ ತಕ್ಷಣ ಅಲ್ಲೇ ಕೂತ್ಕೊಂಡು ಅವ್ರ ತೊಡೆ ಮೇಲೆ ಮಲಗಿಸ್ಕೊಂಡು, ನಿಮ್ಮ ಗ್ಲಾಸಲ್ಲಿ ನನಗೆ ಕಾಫಿ ಎಲ್ಲ ಕೊಡಿಸಿದ್ರಣ್ಣ. ಆಮೇಲೆ ಪಟ್ ಅಂತ ನಂದು ಮುಗಿಸಿ ವಾಪಸ್ ಕಳಿಸಿದ್ರು. ಒಂದು ತಾಯಿ ಮಗುಗೆ ಹೆಂಗ್ ಟ್ರೀಟ್ ಮಾಡ್ತಾರೆ ಹುಷಾರಿಲ್ದೇ ಇರ್ಬೇಕಾದ್ರೆ, ಹಂಗೆ ಟ್ರೀಟ್ ಮಾಡಿದ್ರು. ಇವತ್ತು ಅಷ್ಟೇ ನಮ್ಮ ಉಪಾಧ್ಯಕ್ಷ ಮೂವಿಗೆ ಸಪೋರ್ಟ್ ಮಾಡಕ್ಕೆ ಬಂದ್ರಣ್ಣ. ನಿಮ್ಗೆ ಥ್ಯಾಂಕ್ಸ್ ಹೇಳಿದ್ರೆ ಅದು ತುಂಬ ಚಿಕ್ಕದಾಗ್ಬಿಡುತ್ತೆ. ನಮ್ದು ಇನ್ನು ಸಿನಿಮಾಗೆ ಬರೋದಾದ್ರೆ ಉಪಾಧ್ಯಕ್ಷ, ಇದೊಂದು ಹಳ್ಳಿ ಸೊಗಡಿನ ಕತೆ. ಎಲ್ಲರೂ ಅಧ್ಯಕ್ಷ ಯಾರ್ಯಾರು ನೋಡಿರ್ತೀರ ಅವ್ರಿಗೆಲ್ಲ ಗೊತ್ತಿರುತ್ತೆ, ಇದು ಅಧ್ಯಕ್ಷ ಮುಂದುವರಿದ ಭಾಗ ಅಂತ. ಯಾರ್ಯಾರು ಅಧ್ಯಕ್ಷ ನೋಡಿಲ್ಲ ಅವ್ರಿಗೂ ಇದು ಅರ್ಥ ಆಗುತ್ತೆ. ಯಾಕೆಂದ್ರೆ ನಾವು ಸಿನಿಮಾದ ಮುಂಚೆನೆ ಒಂದಷ್ಟು ಅಧ್ಯಕ್ಷದೆಲ್ಲ ಹೇಳಿ ಅದೇನೇನಾಗಿತ್ತು ಅಂತ ಮುಂದೆ ಕತೆನ ಶುರು ಮಾಡ್ತೀವಿ. ಇದು ಒಂದು ಗ್ರಾಮೀಣ ಹಳ್ಳಿ ಬ್ಯಾಕ್ಡ್ರಾಪ್, ಒಂದು ಒಳ್ಳೆ ಲವ್ ಸ್ಟೋರಿ, ಆಮೇಲೆ ಒಂದು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಸಿನಿಮಾ. ಈ ಚಿತ್ರ ನಾವು ಪ್ಲಾನ್ ಮಾಡಿದ್ದೆ ತುಂಬ ವರ್ಷಗಳಾಗಿದೆ. ಫುಲ್ ಫ್ಲೆಜ್ ಕಾಮಿಡಿ ಅಂದ್ರೆ ಕಾಮಿಡಿ ಬರ್ತಾ ಇದೆ, ಅಂದ್ರೆ ಪೂರ್ತಿ ಕಾಮಿಡಿ ಸಿನಿಮಾ ಬಂದಿಲ್ಲ. ಸೊ ಹಂಗಾಗಿ ಜನಕ್ಕೂ ಇದು ತುಂಬ ಅವಶ್ಯಕತೆ ಇದೆ, ನೋಡ್ತಾರೆ ಅನ್ನೋ ನಂಬಿಕೆಯಲ್ಲಿ ಒಂದು ಕಾಮಿಡಿ ಸಿನಿಮಾನ ಮಾಡಿದ್ವಿ. ಆಮೇಲೆ ಪ್ರತಿಯೊಬ್ಬರು ಫ್ಯಾಮಿಲಿ ಕೂತ್ಕೊಂಡು ನೋಡೋವಂಥದ್ದು. ಒಂದು ತಂದೆ ಒಂದು ಚಿಕ್ಕ ಮಗಳ ಜೊತೆಗೂ ನೋಡ್ಬೋದು, ಕಾಲೇಜ್ಗೆ ಹೋಗೋ ಮಗಳ ಜೊತೆಗೂ ನೋಡ್ಬೋದು. ಯಾವುದೇ ಥರದ ಮುಜುಗರ ಇಲ್ದರೆ ಸೀನ್ಗಳನ್ನ ಮಾಡಿ ಒಂದು ಹೆಲ್ದಿಯಾಗಿ ಒಂದು 2-1/4 ಗಂಟೆ ಬಂದು ಖುಷಿಯಾಗಿ ಹೋಗ್ಬೇಕು ಅಂತ ಒಂದು ಉಪಾಧ್ಯಕ್ಷ ಚಿತ್ರನ ಮಾಡಿದ್ದೀವಿ. ಇದೇ ಗಣರಾಜ್ಯೋತ್ಸವ ಜನವರಿ 26ಕ್ಕೆ
ಉಪಾಧ್ಯಕ್ಷ ಚಿತ್ರ ಬರ್ತಾ ಇದೆ. ನಾನು ನಿಮ್ಮ ಮುಖಾಂತರ ಕೇಳ್ಕೊಳ್ಳೋದು ಏನಂದರೆ, ನನಗೆ ಅದು ಸಪ್ರೇಟ್ ಆದ ಫ್ಯಾನ್ ಬೇಸ್ ಇದೆ, ಇದೆಯೋ ಇಲ್ವೋ ನಿಜ ಗೊತ್ತಿಲ್ಲ. ಆದರೆ ಎಲ್ಲ ಸ್ಟಾರ್ಸ್ಗಳ ಜೊತೆ ಕೆಲಸ ಮಾಡಿದ್ದೀನಿ. ಅವ್ರವ್ರ ಅಭಿಮಾನಿಗಳು 10% ಬಂದು ನೋಡ್ಬಿಟ್ರೆ ಸಾಕು, ನಮ್ಮದು ಉಪಾಧ್ಯಕ್ಷ ತುಂಬ ದೊಡ್ಡ ಹಿಟ್ ಆಗುತ್ತೆ ಅಂತ ಹೇಳ್ತಾ, ಇವತ್ತು ನಾವು ಈಗ ಒಂದು ಸಾಂಗ್ಗಳು ಏನು ನೋಡಿದ್ವಿ, ಒಂದು ಟೀಸರ್ ಎಲ್ಲ ಏನು ನೋಡಿದ್ದೀವಿ, ಅದಷ್ಟೆಲ್ಲ ತುಂಬ ರಿಚ್ ಆಗಿ ಕಾಣಿಸ್ಬೇಕು ಅಂದರೆ ಅದಕ್ಕೆ ಮುಖ್ಯ ಕಾರಣ ನಿರ್ಮಾಪಕರು ನಮ್ಮ ಸ್ಮಿತಾ ಉಮಾಪತಿಯವರು. ಅವರು ಇವತ್ತು ಬಂದಿಲ್ಲ. ಅವ್ರ ಪರವಾಗಿ ನಮ್ಮ ಉಮಾಪತಿ ಅಪ್ಪಾಜಿ ಬಂದಿದ್ದಾರೆ. ಥ್ಯಾಂಕ್ಸ್ ಅಪ್ಪಾಜಿ. ಅವರೊಬ್ಬರಿಗೆ ಥ್ಯಾಂಕ್ಸ್ ಹೇಳ್ತೀನಿ, ಇನ್ನು ಯಾರಿಗೂ ಥ್ಯಾಂಕ್ಸ್ ಹೇಳಲ್ಲ. ಸಾರಿ ಹೇಳ್ತೀನಿ ನಿಮಗೆ ಮತ್ತು ಡೈರೆಕ್ಟರ್ಗೆ ಇಬ್ಬರಿಗೆ. ಯಾಕೆಂದರೆ ಸಿನಿಮಾ ಅಂದಮೇಲೆ ಸಣ್ಣ ಪುಟ್ಟ ಗಲಾಟೆ ಮನಸ್ತಾಪಗಳು ಬಂದೇ ಬರುತ್ತೆ. ದಯವಿಟ್ಟು ಬೇಜಾರು ಮಾಡ್ಕೊಬಿಡ್ರಿ. ಯಾಕಂದರೆ ನಮ್ಮಲ್ಲಿ ಏನೇ ಇದ್ರು ಫೈನಲಿ ಸಿನಿಮಾ ಚೆನ್ನಾಗಾಗಲಿ ಅಂತ ನನಗೂ ಗೊತ್ತು, ನಿಮಗೂ ಗೊತ್ತು. ಹಂಗೆ ಒಂಚೂರು ಫಸ್ಟ್ ಟೈಮ್ ನಮ್ಮ ಮಲೈಕಾ ಅವರು ಕೂಗ್ರಿ ಅಲ್ಲೆಲ್ಲೋ ಜ್ಞಾಪನ ದರ್ಶನ ಅವ್ರನ್ನ ನಮಗೆ ಹೀರೋಯಿನ್ ಕ್ಯಾರೆಕ್ಟರ್ ತುಂಬ ಕ್ಯೂಟ್ ಆಗಿ ಚೆನ್ನಾಗೂ ಇರಬೇಕು, ಚೆನ್ನಾಗೂ ಆ್ಯಕ್ಟ್ ಮಾಡಬೇಕು. ಸೊ ಹಂಗಿದ್ದಾಗ ನಮಗೆ ಮಲೈಕ್ ಅವ್ರು ಸಿಕ್ಕಿದ್ರು. ನಿಮಗೂ ಒಂಚೂರು ಕಾಲು ಎಳೆದಿದ್ದೀನಿ, ಬೇಜಾರು ಮಾಡ್ಕೋಬೇಡಿ ಮೇಡಮ್. ಅಷ್ಟು ಹೇಳ್ತಾ, ಇನ್ನು ಎಲ್ಲ ನಮ್ಮ ಡೈರೆಕ್ಟರ್ ಆಗ್ಬೋದು, ಡೈರೆಕ್ಷನ್ ಟೀಮ್ ಆಗ್ಬೋದು, ಪ್ರೊಡಕ್ಷನ್ ಆಗ್ಬೋದು, ಪ್ರೊಡಕ್ಷನ್ ಟೀಮ್ ಅವ್ರು ಆಗ್ಬೋದು, ಇಲ್ಲ ನಮ್ಮ ಸಿನಿಮಾದಲ್ಲಿ ಕೆಲಸ ಮಾಡಿರೋ ಕಲಾವಿದರುಗಳಿಗಾಗ್ಬೋದು, ಎಲ್ರಿಗೂ ನಾನು ಈಗ ಥ್ಯಾಂಕ್ಸ್ ಹೇಳಲ್ಲ. ಯಾಕೆಂದರೆ ಸಕ್ಸಸ್ ಮೀಟಲ್ಲಿ ಎಲ್ರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ನಿಜವಾಗ್ಲೂ ಭಾಳ ಖುಷಿ ಆಯ್ತು. ಯಾಕೆಂದರೆ ಶಿವಣ್ಣ ಅವ್ರನ್ನ ನಾನು ಇಲ್ಲಿವರೆಗೂ 2 ಸಲ ನೋಡಿರೋದು. ಮತ್ತು ಮದಗಜ ಟೈಮಲ್ಲಿ, ಅದಾದಮೇಲೆ ಇವಾಗ ನಾವು ಸ್ವಲ್ಪ ದಪ್ಪಗೆ, ಸಣ್ಣಗೆ, ಕಪ್ಪಗೆ, ಸ್ವಲ್ಪ ಕೂದಲು ಉದುರಿದೆ, ಎಲೆಕ್ಷನ್ ಎಫೆಕ್ಟು. ಆದರೆ ಶಿವಣ್ಣ ಅವ್ರು ಮಾತ್ರ ಹಂಗೆ ಇದ್ದಾರೆ. ಖುಷಿ ಆಗ್ತದೆ. ಯಾಕೆಂದರೆ ಅವ್ರು ಹುಟ್ಟಿರೋದು ದೇವ್ರ ಹೊಟ್ಟೆಯಲ್ಲಿ. ಏಕೆಂದರೆ ಯಾರು ಇವತ್ತು ನಿಮಗೆ ಗೊತ್ತಿರ್ಬೋದು, ಕನ್ನಡ ಫಿಲ್ಮ್ ಇಂಡಸ್ಟ್ರಿ ಅಂದರೆ ಇವತ್ತು ಇಲ್ಲಪ್ಪ ಒಂದು KGF ಸಿನಿಮಾ ಅಥವಾ ಇನ್ನೊಂದಷ್ಟು ಸಿನಿಮಾಗಳ ಹೆಸರು ಹೇಳ್ತಾರೆ. ಆದರೆ ಇವತ್ತು ಕನ್ನಡ ಸಿನಿಮಾ ಬಗ್ಗೆ ಯಾರಾದರೂ ಒಳ್ಳೇದು ಮಾತಾಡಬೇಕು ಅಥವಾ ಏನೋ ಒಂದು ಉದಾಹರಣೆ ಕೊಡಬೇಕು ಅಂದರೆ ಅದಕ್ಕೆ ಉದಾಹರಣೆ ಡಾಕ್ಟರ್ ರಾಜ್ಕುಮಾರ್ ಅವರು ಅಂತ ಎಲ್ಲರೂ ಹೇಳ್ತಾರೆ. ಏಕೆಂದರೆ ಶಾಶ್ವತವಾಗಿ ನಮ್ಮ ದೇಹ ಇಲ್ಲಿ ಭೂಮಿ ಮೇಲೆ ಇರಲ್ಲ. ನಾವು ಮಾಡಿರೋಂಥ ಕೆಲಸ ಮಾತ್ರ ಶಾಶ್ವತವಾಗಿ ಭೂಮಿ ಇರೋವರೆಗೂ ಇದ್ದೇ ಇರ್ತದೆ. ಅಂಥ ಕೆಲಸ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವರು ಮಾಡಿರುವಂಥದ್ದು. ಅವರು ಮಗನಾದಂಥ ನಮ್ಮ ಶಿವಣ್ಣ ಅವರು. ನನಗೆ ಶಿವಣ್ಣ ಅವ್ರ ಬಗ್ಗೆ ಹೇಳಬೇಕು ಅಂದರೆ, ಅಪ್ಪು ಸರು ನಾನು ಮೋಸ್ಟ್ಲಿ ರಾಬರ್ಟ್ ರಿಲೀಸ್ ಆದಮೇಲೆ ಅನ್ಕೋತೀನಿ ಕುತ್ಕೊಂಡು ಮಾತಾಡ್ತಾ ಇದ್ವಿ ಯಾವುದೋ ಒಂದು ವಿಚಾರಕ್ಕೆ. ಆವಾಗ ನಾನು ಹಿಂಗೆ ಕೇಳ್ತಾ ಇದ್ದೆ, ಏನು ಸರ್ ಬ್ಯಾಕ್ ಟು ಬ್ಯಾಕ್ ಫಿಲ್ಮ್ಸ್ ಮಾಡ್ತಾ ಇರೋ ನಿಮ್ಮ ಬ್ಯಾನರಲ್ಲಿ ಅಂತ. ಇಲ್ಲ, ಶಿವಣ್ಣ ಅವ್ರು ಫೋನ್ ಮಾಡಿಬಿಟ್ಟು ಕೇಳಿದ್ರು, ಏನಪ್ಪು ಯಾಕೆ ಸುಮ್ಮನೆ ಆಗ್ಬಿಟ್ಟೆ, ಫಿಲ್ಮ್ಸ್ ಯಾಕೆ ತುಂಬ ಲೇಟ್ ಆಗ್ತಾ ಇದೆ, ಒಂದು ಅರ್ಥ ಮಾಡ್ಕೋ, ಥಿಯೇಟರ್ಸ್ ಎಲ್ಲ ಏನಾಗಬೇಕು, ಥಿಯೇಟರ್ಸ್ ಎಲ್ಲ ಮುಚ್ಚೋದ್ರೆ ಅವತ್ತು ನಮ್ಮ ಸಿನಿಮಾ ಎಲ್ಲಿ ಪ್ಲೇ ಮಾಡ್ತಾರೆ, ಆದಷ್ಟು ನಿನ್ನ ಬ್ಯಾನರಲ್ಲಿ ಸಿನಿಮಾಗಳು ಜಾಸ್ತಿ ಬರಲಿ, ಮತ್ತು ನೀನು ವರ್ಷಕ್ಕೆ 2 ಸಿನಿಮಾ ಮಾಡ್ತಾ ಇರೋ ಅಂತ ಹೇಳಿದ್ದು. ಯಾಕೆ ಈ ಮಾತು ಹೇಳ್ತೀನಿ ಅಂದರೆ, ಒಂದು ಸಿನಿಮಾ ತಯಾರಾಗಬೇಕಾದ್ರೆ ಅದ್ರ ಹಿಂದ್ಗಡೆ ಸಾಕಷ್ಟು ಶ್ರಮ ಇರ್ತದೆ. ಆ ಶ್ರಮನ ಅರ್ಥ ಮಾಡ್ಕೊಂಡಿರುವಂಥ ಏಕೈಕ ಕುಟುಂಬ ಅಂದರೆ ನಿಮಗೆ ಗೊತ್ತಿರಬೇಕು, ದೊಡ್ಡ ಮನೆ ಅಂತ ಕರಿತೀವಿ. ಸುಮ್ಮನೆ ದೊಡ್ಡ ಮನೆ ಅಂತ ಕರೆಯಲ್ಲ, ಯಾರೇನೇ ಅನ್ಕೋಬೋದು. ಯಾಕೆಂದರೆ ಸತ್ಯನೇ. ನಾನು ಅವತ್ತು ಹೋದಾಗಲೂ ನಮ್ಮನ್ನು ಅಷ್ಟೇ ಪ್ರೀತಿ ವಿಶ್ವಾಸದಿಂದ ಮಾತಾಡಿಸಿದ್ರು, ಇವತ್ತು ಬಂದಾಗಲೂ ನಮ್ಮನ್ನು ಅಷ್ಟೇ ಪ್ರೀತಿ ವಿಶ್ವಾಸದಿಂದ. ಇವತ್ತು ನಿಮಗೆ ಗೊತ್ತಿದೆ, ಫಸ್ಟ್ ಕೇಳ್ತಾರೆ ಯಾರಾದರೂ ಚೀಫ್ ಗೆಸ್ಟ್ ಬರೋರು ಎಲ್ಲರೂ ಬಂದಿದ್ದಾರಾ ಅಂತ. ಬಂದಿದ್ದಾರೆ ಸರ್, ಪ್ರೋಗ್ರಾಮ್ ಸ್ಟಾರ್ಟ್ ಆಗಿದೆ ಅಂದರೆ ನೀವು ಮಾಡಿ, ಆಮೇಲೆ ನಾನು ಬರ್ತೀನಿ ಅಂತ. ಆದರೆ ಶಿವಣ್ಣ ಅವರು ಪ್ರೋಗ್ರಾಮ್ ಶುರು ಆಗೋಕ್ಕೂ ಮುಂಚೆ ಆನ್ ಟೈಮ್ ಬಂದು ಕೂತಿದ್ದು, ಚಿಕ್ಕಣ್ಣ ನಿನ್ನ ಮುಂದೆ ಹೋಗು, ನಿನ್ನಿಂದ ನಾನು ಬರ್ತೀನಿ ಅಂತೇಳಿ ಹೇಳಿರುವಂಥ ದೊಡ್ಡ ಗುಣ ಇರುವಂಥ ಒಬ್ಬ ವ್ಯಕ್ತಿ. ಆಮೇಲೆ ಸ್ಕ್ರೀನಲ್ಲಿ ನಾನು ಹೇಳ್ತಾ ಇದ್ದೆ ನಮ್ಮ ಡೈರೆಕ್ಟ್ರಿಗೆ, ಒಂದು ಗಿಫ್ಟ್ ಅಂತ ಕೊಟ್ಟರೆ ಅದಕ್ಕೊಂದು ಬೆಲೆ ಕಟ್ತಾರೆ. ಆ ಗಿಫ್ಟ್ ಕೊಡೋದ್ರ ಜೊತೆಯಲ್ಲಿ ನಮ್ಮ ಶಿವಣ್ಣ ಅವರು ಇಷ್ಟಪಡಬೇಕು ಮತ್ತು ಜನನೂ ಇಷ್ಟಪಡಬೇಕು, ಒಂದು VT ರೆಡಿ ಮಾಡಿ ಅಂತ. ನಾನು ಹೇಳಿದ್ದು ಭಾಳ ಟೈಮ್ ಆಗಿಬಿಟ್ಟಿತ್ತು, ಭಾಳ ಕಡಿಮೆ ಅವಧಿ ಇತ್ತು. ಆವಾಗ ನಮ್ಮ ಡೈರೆಕ್ಟ್ರು ಮತ್ತು ಇಡೀ ನಮ್ಮ ಸಿನಿಮಾ ತಂಡ ಒಂದು ಒಳ್ಳೆ ಎಫರ್ಟ್ಸ್ ಹಾಕಿ ಒಂದು VT ರೆಡಿ ಮಾಡಿದ್ರು. ನನಗೆ ಅಲ್ಲಿ ಕುತ್ಕೊಂಡು ನೋಡ್ಬೇಕಾರೆ, ಅಯ್ಯೋ ಜನ ಶಿವಣ್ಣವ್ರ ಜೊತೆಲಿ ಇಷ್ಟು ವರ್ಷ ಅನ್ಯವಾಗ 7 ವರ್ಷ ಕಳೆದ್ಬಿಟ್ಟು ಒಂದೇ ಒಂದು ಸಿನಿಮಾನೂ ಮಾಡಲಿಲ್ಲ ಅಂತ. ಯಾಕಂದರೆ ಆ VT ನನಗೆ ಹೆಂಗೆ ರಾಕೆಟ್ ಹಚ್ಬಿಟ್ರೆ ಪಟ್ ಅಂತ ಮೇಲಕ್ಕೆ ಹೋಗ್ತದೆ, ಹೆಂಗನ ಮಾಡಿ ಶಿವಣ್ಣವ್ರ ಜೊತೆಲಿ ಒಂದು ಸಿನಿಮಾ ಮಾಡಬೇಕು ಅಂತ. ಯಾಕೆಂದರೆ ನಾನೊಂದು ಇವತ್ತಿಗೂ ಅಷ್ಟೇ, ನಾನು ಸ್ನಾನ ಮಾಡ್ಬೇಕಾದ್ರೆ ನನಗೊಂದು ಅಭ್ಯಾಸ ಇದೆ, ಅಥವಾ ನಾನು ಒಬ್ಬನೇ ಕಾರ್ ಓಡಿಸ್ಬೇಕಾದ್ರೆ
ಒಂದಷ್ಟು ಸಾಂಗ್ ಕೇಳೋದು. ದೊರೆ ಸಾಂಗ್ ಇವತ್ತಿಗೂ ಕೇಳ್ತೀನಿ, ಆ ದೊರೆ ಟೈಟ್ಲು ಇವತ್ತಿಗೂ ಇಟ್ಕೊಂಡಿದ್ದೀನಿ ನನ್ನ ಬಾನ. ಅದೇ ರೀತಿ ಸಿನಿಮಾ ಇಂಡಸ್ಟ್ರಿ ಅಂತ ಬಂದಾಗ ಒಂದು ಕುಟುಂಬ, ಆ ಕುಟುಂಬನ ನಡೆಸ್ಕೊಂಡು ಹೋಗುವಂತ ಒಂದು ಇವತ್ತು ಯಜಮಾನ್ತನ ನಮ್ಮ ಶಿವಣ್ಣ ಅವ್ರಿಗಿದೆ. ಆ ಶಿವಣ್ಣ ಅವ್ರು ಬಂದು ನಮ್ಗೆ ಇವತ್ತು ಆಶೀರ್ವಾದ ಮಾಡಿದ್ದಾರೆ. ಯಾಕೆಂದ್ರೆ ಪ್ರೊಡಕ್ಷನ್ ಹೌಸ್ ಆಗಿ ಇವತ್ತು ನಾವು ಎಸ್ಟಾಬ್ಲಿಷ್ ಆಗಿದ್ದೀವಿ, ಆದರೆ ಚಿಕ್ಕಣ್ಣ ಒಬ್ಬ ಹೀರೋ ಆಗಿ ಎಸ್ಟಾಬ್ಲಿಷ್ ಆಗುವಂತ ಒಂದು ಅವಕಾಶ ಬಂದಾಗ ಅದು ಒಳ್ಳೆಯವ್ರ ಕೈಯಲ್ಲಿ ಆಗಬೇಕು. ಅದು ಇವತ್ತು ಶಿವಣ್ಣ ಅವ್ರ ಕೈಯಲ್ಲಿ ಆಗಿದೆ, ಬಹಳ ಖುಷಿ ಆಯಿತು. ಅದಾದಮೇಲೆ ಈ ನಮ್ಮ ಕಾರ್ಯಕ್ರಮಕ್ಕೆ ಕೀರ್ತಿರಾಜ್ ಸರ್ ಬಂದಿದ್ದಾರೆ. ಸರ್ ನಿಜವಾಗ್ಲೂ ಬಹಳ ಖುಷಿ ಆಯಿತು. ಅದಾದ್ಮೇಲೆ ರವಿಶಂಕರ್ ಸರು ಸುಮಾರು ನಮಗೆ ಹೆಬ್ಬುಲಿಯಲ್ಲಿದ್ದರು, ರಾಬರ್ಟಲ್ಲಿದ್ದರು, ಮತ್ತು ಇವಾಗ ಉಪಾಧ್ಯಕ್ಷ ಅಲ್ಲಿದ್ದರು. ನಮ್ಮ ಬ್ಯಾನರಲ್ಲಿ 3 ಸಿನಿಮಾ ಮಾಡಿದ್ವಿ. ನಮ್ಮ ವೈಫ್ ಬ್ಯಾನರ್, ನಮ್ಮ ಅರ್ಧಾಂಗಿ DN ಸಿನಿಮಾಸ್ ಅಂತೇಳಿ ಆ ಬ್ಯಾನರಲ್ಲಿ ಫಸ್ಟ್ ಫಿಲ್ಮ್ ಒಂದಲ್ಲ ಎರಡಲ್ಲ ಅಂತ ಮಾಡಿದ್ವಿ. ಅದಕ್ಕೆ ಸ್ಟೇಟ್ ಅವಾರ್ಡ್, ನ್ಯಾಷನಲ್ ಅವಾರ್ಡ್ ಎಲ್ಲ ಬಂತು. ಅದಾದಮೇಲೆ ಇವಾಗ ಉಪಾಧ್ಯಕ್ಷ ಅಂತ ಮಾಡಿದ್ದೀವಿ. ಒಂದು ಒಳ್ಳೆ ಹೋಪ್ಸ್ ಜನಗಳ ಮನಸ್ಸಲ್ಲಿದೆ ಅಂತ ನಾನು ಭಾವಿಸ್ತೀನಿ. ಆ ಹೋಪ್ಸ್ ಬರಬೇಕಾದ್ರೆ ನಮ್ಮ ಚಿಕ್ಕಣ್ಣ ಅವ್ರ ಎಫರ್ಟ್ ಮತ್ತು ನಮ್ಮ ಡೈರೆಕ್ಟರ್ ಅನಿಲ್ ಅವರ ಎಫರ್ಟು. ಈ ಸಿನಿಮಾಕ್ಕೆ ಕತೆ ಕೊಟ್ಟಿರುವಂಥ ನಮ್ಮ ಚಂದ್ರಮೋಹನ್ ಅವರು ಇರ್ಬೋದು, ಮತ್ತು ಎಡಿಟರ್ ಇರ್ಬೋದು, ಮ್ಯೂಸಿಕ್ ಡೈರೆಕ್ಟ್ರು ರಾಜಶೇಖರ್ ಅವರು, ಇನ್ನೂ ಅನೇಕ ಜನ ಈ ಸಿನಿಮಾ ಇಷ್ಟು ಚೆನ್ನಾಗಿ ಬರೋಕ್ಕೆ ಕಾರಣಕರ್ತರಾಗಿದ್ದಾರೆ. ಮತ್ತು ನಮ್ಮ ಮಹೇಶ್ ಅವರು ನನಗೆ ಡೈರೆಕ್ಟ್ರಿಂದ ಹೆಚ್ಚಾಗಿ ನನಗೊಬ್ಬ ಸಹೋದರ ಅಂತ ಹೇಳ್ಕೊಳಕ್ಕೆ ಇಷ್ಟಪಡ್ತೀನಿ. ಚಿಕ್ಕಣ್ಣ ಅವ್ರಿಗೆ ನಾನು ಡೇ ಒನ್ನಿಂದನೂ ಹೇಳ್ತಾ ಇದ್ದೆ, ಅಪ್ಪಾಜಿ ಸಿನಿಮಾ ಮಾಡೋದು ದೊಡ್ಡದಲ್ಲ, ಮಾಡಿದ್ಮೇಲೆ ನಾವು ನಿಲ್ಲಿಸ್ಕೊಳೋದು ಕಲಿಬೇಕು ಅಂತೇಳಿ. ಅದನ್ನು ಭಾಳ ಸೀರಿಯಸ್ ಆಗಿ ತೊಗೊಂಡು ಸಿನಿಮಾ ಮುಗಿಯೋವರೆಗೂ ಅಷ್ಟೇ ಬೇರೆ ಸಿನಿಮಾ ಒಪ್ಕೊಳ್ಳದೆ ಯಾವಾಗಲೂ ಹೇಳ್ತಾ ಇರ್ತಾರೆ, ಅಪ್ಪಾಜಿ ಯಾವ ಸಿನಿಮಾನೂ ಮಾಡಿಲ್ಲ ಅಪ್ಪಾಜಿ, ಕಾಸಿಲ್ಲ ಅಂತ. ಆದರೆ ಅವಾಗಲೇ ನೀವು ನೋಡೋದಲ್ಲ ಕಾರ್ಡ್ ಹೆಂಗೆ ಹೊಡೋದ್ರು ಅಂತ. ಚಿಕ್ಕಣ್ಣನ ಕೈಲಿ ಕಾರ್ಡ್ ಕೊಡಿ, ಎಷ್ಟು ದುಡ್ಡು ಬೇಕು ತರ್ತಾರೆ. ಆ ಟ್ಯಾಲೆಂಟು ನಮ್ಮ ಚಿಕ್ಕಣ್ಣನ ಇದೆ. ಲಕ್ಷ್ಮೀ ಪುತ್ರರು ನಮ್ಮ ಚಿಕ್ಕಣ್ಣವರು. ಅದೇ ರೀತಿ ಮಲೈಕಾ ಅವರು ಭಾಳ ಚೆನ್ನಾಗಿ, ಇದನ್ನೇ ಅಲ್ವಪ್ಪ ಎಲ್ಲರ ಹೆಸರು ಹೇಳಿದ್ವಿ ಕೂಗ್ಲಿಲ್ಲ, ಹೀರೋಯಿನ್ ಹೆಸರು ಹೇಳೋರಕ್ಕೆ ಹೋಗ್ತಾ ಇದ್ದೀರ ನೀವು. ಯಾರಿಗೆ ಕ್ರಶ್ ಇದೆಯೋ ಯಾರಿಗೆ ಲವ್ ಇದೆಯೋ ಗೊತ್ತಿಲ್ಲ, ಕ್ರಶ್ ಇರೋರು ಲವ್ ಇರೋರು ಹೋಗಿದ್ದೀರಾ, ಇರಲಿ, ತೊಂದರೆ ಇಲ್ಲ. ಅದೇ ರೀತಿ ನಮ್ಮ ಚಿಕ್ಕಣ್ಣವ್ರ ಮೇಲೂ ಇರಲಿ. ನಿಮ್ಮೆಲ್ಲರ ಆಶೀರ್ವಾದ ನಮ್ಮ ಉಪಾಧ್ಯಕ್ಷ ಮೇಲೆ ಇರಲಿ ಅಂತ ಕೇಳ್ಕೊತೀನಿ. ಅದೇ ರೀತಿ ಕನ್ನಡ ಸಿನಿಮಾ ಆದಷ್ಟು ಥಿಯೇಟರ್ಗಳಲ್ಲಿ ಬರ್ತಾ ಇರ್ತದೆ, ಆದಷ್ಟು ನೋಡಿ. ಯಾಕಂದ್ರೆ ನೆನ್ನೆ ಒಂದು OTT ಅಮೆಝಾನ್ ಚೀಫ್ ಬಂದಿದ್ರು ಬೆಂಗಳೂರಿಗೆ, ನೆನ್ನೆ ಮೀಟ್ ಆದರು. ಅವರು ಒಂದು ಬೇಸರದ ಸಂಗತಿ ಹೇಳಿದ್ರು. ಏನು ಅಂದರೆ ಕನ್ನಡ ಮತ್ತು ಮಲಯಾಳಂ ಇವೆರಡು ಇಂಡಸ್ಟ್ರಿಗೆ ಅಲ್ಲಿನ ಆಡಿಯನ್ಸ್ಗಳು ಸಿನಿಮಾ ನೋಡ್ತಾ ಇಲ್ಲ. ಇವಾಗ ಕರ್ನಾಟಕದಲ್ಲಿ ಬೇರೆ ಲ್ಯಾಂಗ್ವೇಜ್ ಸಿನಿಮಾಗಳು ನೋಡ್ತಾರೆ, ಆದರೆ OTTಯಲ್ಲಿ ಕನ್ನಡದವ್ರು ಕನ್ನಡ ಸಿನಿಮಾ ನೋಡ್ತಾ ಇಲ್ಲ ಅಂತೇಳಿ. ಅದೇ ರೀತಿ ಮಲಯಾಳಮಲ್ಲೂ ಅದೇ ಸಮಸ್ಯೆ ಇದೆ ಅಂತ. ಅದಕ್ಕೆ ತಾವೆಲ್ಲರೂ ಮನ್ಸು ಮಾಡುತ್ತೆ. ಯಾಕಂದರೆ ಒಂದು ಸಿನಿಮಾ ತಯಾರಾಗಬೇಕಾದ್ರೆ ತುಂಬ ಚಿಕ್ಕ ವಿಚಾರ ಅಲ್ಲ, ಭಾಳ ದೊಡ್ಡ ವಿಚಾರ. ಯಾಕಂದರೆ ವರ್ಷಾನ್ಗಟ್ಲೆ ತಪಸ್ಸು ಕೂತ್ಕೊಂಡು, ಯಾಕಂದರೆ ಸಾಕಷ್ಟು ಜನ ಡೈರೆಕ್ಟರ್ಗಳು ಮನೆ ಬಿಟ್ಟು ಬಂದು ಅವ್ರಿಗೆ ತಿನ್ನೋಕೆ ಅನ್ನ ಇದೆಯೋ ಇಲ್ವೋ, ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಇರ್ಬೋದು, ಕೂತ್ಕೊಂಡು ಕತೆ ಬರೆದು ಎಲ್ಲ ಸಿನಿಮಾ ಮಾಡ್ತಾರೆ, ಫೋನಲ್ಲಿ ಕೂತ್ಕೊಂಡು ನೋಡ್ತಾ ಇರ್ತಾರೆ. ನನಗೆ ಬೇಜಾರಾಗೋದೇನೆಂದರೆ ಯಾರ್ದೋ ಒಂದು ಶ್ರಮ, ನೀವು ಯಾವುದೋ ಒಂದು 20-30 ಸಾವಿರ ರೂಪಾಯಿ ಫೋನಲ್ಲಿ ನೋಡಿದಾಗ ಒಬ್ಬರು ಭವಿಷ್ಯ ಬೀದಿಗೆ ಬೀಳ್ತದೆ. ಆದಷ್ಟು ನಾನು ಮನವಿ ಮಾಡ್ಕೊಳ್ಳೋದಿಷ್ಟೇ, ಒಳ್ಳೆ ಸಿನಿಮಾ ಮಾಡಿದ್ರು ನಿಮಗೆ ಹೊಗಳಕ್ಕೂ ಅಧಿಕಾರ ಇದೆ, ಕೆಟ್ಟ ಸಿನಿಮಾ ಮಾಡಿದಾಗ ನಿಮಗೆ ಬೈದು ಬುದ್ಧಿ ಹೇಳುವಂಥ ಅಧಿಕಾರನೂ ನಿಮಗಿದೆ. ನೀವು ಹಾಕೋ ಅನ್ನದಿಂದ ನಮ್ಮ ಜೀವನ ನಡೀತಾ ಇರ್ತದೆ. ಹಾಗೆ ನಮ್ಮ ಸಿನಿಮಾ ಇಂಡಸ್ಟ್ರಿ ನಿಲ್ಲಬೇಕಾದ್ರೆ ನಿಮ್ಮೆಲ್ಲರ ಒಂದು ಸಹಕಾರ, ಆಶೀರ್ವಾದ ಬೇಕಾಗ್ತದೆ. ಒಳ್ಳೆ ಸಿನಿಮಾ ಮಾಡಿದಾಗ ನೀವು ನಮಗೆ ಬೆನ್ನು ತಟ್ಟಿ ಮುಂದಕ್ಕೆ ತಳ್ಳಿ, ಕೆಟ್ಟ ಸಿನಿಮಾ ಮಾಡಿದಾಗ ಕೆಟ್ಟ ಸಿನಿಮಾ ಮಾಡಿದ್ಯಾ ಅಂತ ಕಿವಿ ಹಿಂಡಿ ಬುದ್ಧಿ ಹೇಳಿ ಎರಡನ್ನೂ ನಾವು ಸ್ವೀಕರಿಸ್ತೀವಿ. ಅದೇ ರೀತಿ ನಮ್ಮ ಉಪಾಧ್ಯಕ್ಷ ಸಿನಿಮಾ ಜನವರಿ 26ನೇ ತಾರೀಕು ರಿಲೀಸ್ ಆಗ್ತಾ ಇದೆ, ರಿಪಬ್ಲಿಕ್ ಡೇ ದಿನ. ದಯವಿಟ್ಟು ಎಲ್ಲರೂ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ನಮ್ಗೆ ಆಶೀರ್ವಾದ ಮಾಡಿ ಅಂತ ಕೇಳ್ಕೊತೀನಿ. ಎಲ್ಲರಿಗೂ ನಮಸ್ಕಾರ. ಉಪಾಧ್ಯಕ್ಷ ತುಂಬಾ ಸ್ಪೆಷಲ್ ಆಗಿರೋ ಸಿನಿಮಾ. ಯಾಕಂದ್ರೆ ಟೆಕ್ನಿಕಲ್ ಡಿಪಾರ್ಟ್ಮೆಂಟ್ ಇಂದ ಇಟ್ಕೊಂಡು ಆರ್ಟಿಸ್ಟ್ ಇಂದ ಇಟ್ಕೊಂಡು ಎಲ್ಲರೂ ತುಂಬಾ ಶ್ರಮ ಹಾಕಿದ್ದಾರೆ, ತುಂಬಾ ಕಷ್ಟಪಟ್ಟಿದ್ದಾರೆ. ಸೊ ನಾವು ಶಿವಣ್ಣ ಅವ್ರನ್ನ ತುಂಬಾ ದೂರದಿಂದ ನೋಡ್ತಾ ಇದ್ವಿ. ಸರ್ ಇವತ್ತು ನಿಮ್ಮನ್ನ ಇಷ್ಟು ಹತ್ರದಿಂದ ನೋಡ್ತಾ ಇದ್ವಿ, ನಿಮ್ಮ ಮುಂದೆ ಮಾತಾಡ್ತಿದ್ದೀನಿ ಅಂದ್ರೆ ನನಗೆ ಕೈ ನಡುಕ್ತಾ ಇದೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಬಂದಿದ್ದಕ್ಕೆ. ಐ ಆಮ್ ವೆರಿ ಗ್ರೇಟ್ಫುಲ್. ಸೊ ಸಿನಿಮಾ ಬಗ್ಗೆ ಹೇಳ್ಬೇಕಂದ್ರೆ ಚಿಕ್ಕಣ್ಣ ಸರ್ಗೆ ತುಂಬಾ ಸ್ಪೆಷಲ್ ಆಗಿರೋ ಸಿನಿಮಾ. ಇಷ್ಟು ದಿನ ಒಂದು ಜರ್ನಿ ಅಂದ್ರೆ ಇದು ಇನ್ನೊಂದು ಜರ್ನಿ. ಎಲ್ಲರೂ ಜನವರಿ 26ಕ್ಕೆ ಸಿನಿಮಾ ದಯವಿಟ್ಟು ನೋಡಿ. ಯಾಕಂದ್ರೆ ನಿಮ್ಮ ಲೈಫಲ್ಲಿ ಎಷ್ಟೇ ಸ್ಟ್ರೆಸ್ ಇರ್ಬೋದು, ಕಷ್ಟ ಇರ್ಬೋದು, ನಮ್ಮ ಸಿನಿಮಾ ನೋಡಿದ ತಕ್ಷಣ ಒಂದು 2 ದಿನ ಆರಾಮಾಗಿ ಅದನ್ನೆಲ್ಲ ಮರ್ತು ಹೋಗ್ತೀರಾ. ಸೊ ನನಗೆ ಮೊದಲನೇ ಸಿನಿಮಾ ಆಗಿರೋದ್ರಿಂದ
ಪ್ರೊಡ್ಯೂಸರ್ ಆಗಿರ್ಬೋದು, ನಮ್ಮ ಡೈರೆಕ್ಟರ್ ಆಗಿರ್ಬೋದು, ನಂಗೆ ಆ ಸ್ಪೇಸ್ ಕೊಟ್ಟಿದ್ದಕ್ಕೆ, ನನ್ನ ಆ್ಯಕ್ಟಿಂಗ್ನ ತೋರಿಸೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ರವಿಶಂಕರ್ ಸರ್ ಥ್ಯಾಂಕ್ ಯು ಬಂದಿದ್ದಕ್ಕೆ. ಹಾಗೆ ಮೇಜರ್ ಆಗಿ ನಾನು ಏನು ಸ್ಟ್ರೆಸ್ ಮಾಡಿ ಹೇಳಬೇಕು ಅಂದರೆ ಟೆಕ್ನಿಕಲ್ ಡಿಪಾರ್ಟ್ಮೆಂಟು. ಸೊ ಸೋಮು ಸರ್ ಇರ್ಬೋದು, ಹಾಗೆ ಬ್ರಹ್ಮ ಇರ್ಬೋದು, ಚಿರಾಗ್ ಇರ್ಬೋದು. ಸೊ ಚಿರಾಗ್ ಥ್ಯಾಂಕ್ ಯು ಸೋ ಮಚ್. ಸೊ ಎಲ್ಲರಿಗೂ ನಿಮ್ಮ ಎಫರ್ಟ್ಸ್ ಜಾಸ್ತಿ ಇರುತ್ತೆ ನಮ್ಗಿಂತ, ಬಿಕಾಸ್ ನಿಮ್ಮ ಎಫರ್ಟ್ಸ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಥ್ಯಾಂಕ್ ಯು ಸೋ ಮಚ್. ಧರ್ಮಣ್ಣ ಸರ್ ಥ್ಯಾಂಕ್ ಯು. ಹಾಗೆ ನಮ್ಮ ಸಿನಿಮಾದಲ್ಲಿ ಚಿಕ್ಕಣ್ಣ ಸರ್ ಇಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ದಕ್ಕೆ ಕಾರಣ ಅಂದರೆ ಕೋರಿಯೋಗ್ರಾಫರು ದರ್ಶಿನಿ ಅವರು. ಸೊ ಅವರು ಬಂದಿದ್ದಾರೆ, ಥ್ಯಾಂಕ್ ಯು ಸೋ ಮಚ್. ಜನವರಿ 26ಕ್ಕೆ ಸಿನಿಮಾ ರಿಲೀಸ್ ಆಗ್ತಾ ಇದೆ, ದಯವಿಟ್ಟು ನೋಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಎವ್ರಿಬಡಿ. ಎಲ್ಲರಿಗೂ ನಮಸ್ಕಾರ. ಶಿವಣ್ಣ ಸರ್ ನಮಸ್ತೆ. ಎಲ್ಲ ಮೀಡಿಯಾದವರಿಗೆ ಎಲ್ಲರಿಗೂ ನಮಸ್ಕಾರ. ಈ ಉಪಾಧ್ಯಕ್ಷ ಸಿನಿಮಾ ನನಗೆ ತುಂಬಾ ಸ್ಪೆಷಲ್. ಇದು ಸಿನಿಮಾ ಅನ್ನೋದಕ್ಕಿಂತ ಉಪಾಧ್ಯಕ್ಷ ಅನ್ನೋದು ನಮಗೆ, ಚಿಕ್ಕಣ್ಣ ಅವ್ರಿಗೆ, ಮಲೈಕಾಗೆ, ಹಂಗೆ ನನಗೆ ಇಟ್ಸ್ ಅನ್ ಎಮೋಷನ್. ಮತ್ತು ಡಾನ್ಸ್ ಅಂತ ಬಂದಾಗ ಚಿಕ್ಕಣ್ಣವ್ರು ಹೆಂಗೆ ಡಾನ್ಸ್ ಮಾಡಿದ್ದಾರೆ ನೀವೆಲ್ಲರೂ ನೋಡಿದ್ದೀರಾ. ಅವ್ರ ನೆಕ್ಸ್ಟ್ ವರ್ಷನ್ ಚಿಕ್ಕಣ್ಣ 2.0 ವರ್ಷನ್ ಡ್ಯಾನ್ಸಲ್ಲಿ ನನ್ನ ಮುಖಾಂತರ ಆಚೆ ಬಂದಿರೋದಕ್ಕೆ ನನಗೆ ತುಂಬಾ ಖುಷಿ ಇದೆ. ಅವ್ರು ಆ್ಯಕ್ಚುಲಿ ಈಸ್ ಎ ವೆರಿ ಗುಡ್ ಡಾನ್ಸರ್. ಅದು ಯಾರಿಗೂ ಗೊತ್ತಿರಲಿಲ್ಲ, ಅವ್ರಿಗೆ ಗೊತ್ತಿರಲಿಲ್ಲ. ಅದು ಅವ್ರ ಬಾಡಿ ಲ್ಯಾಂಗ್ವೇಜ್ ಯಾವ ಥರ ಮೋಲ್ಡ್ ಮಾಡಿದ್ರೆ ಡಾನ್ಸ್ ಚೆನ್ನಾಗಿ ಬರುತ್ತೆ ಅನ್ನೋದನ್ನು ನನ್ನ ಮುಖಾಂತರ ಆಚೆ ಬಂದಿರೋದಕ್ಕೆ ನನಗೆ ತುಂಬಾ ಪ್ರೌಡ್ ಇದೆ, ಖುಷಿನೂ ಇದೆ. ಆ್ಯಂಡ್ ಚಿಕ್ಕು ಸರ್ ಇಂಥ ಒಳ್ಳೆ ಆಪರ್ಚುನಿಟಿ ಕೊಟ್ಟು ಇಂಡಸ್ಟ್ರಿಲಿ ನನ್ನ ಟೆಕ್ನಿಷಿಯನ್ ಆಗಿ, ಒಂದು ಲೇಡಿ ಕೊರಿಯೋಗ್ರಾಫರ್ ಆಗಿ ಇಂಟ್ರೊಡ್ಯೂಸ್ ಮಾಡ್ತಿದ್ದೀರಾ ಉಪಾಧ್ಯಕ್ಷ ಚಿತ್ರದ ಮುಖಾಂತರ. ಥ್ಯಾಂಕ್ ಯು ಸೋ ಮಚ್. ನಾನು ಬರೀ ಥ್ಯಾಂಕ್ಸ್ ಹೇಳೋ ಮುಖಾಂತರ ನಿಮ್ಮ ಋಣ ತೀರ್ಸ್ಕೊಳಕ್ಕಾಗೋದಿಲ್ಲ. ಬಟ್ ಈ ಆಪರ್ಚುನಿಟಿಗೆ ಇಂಡೈರೆಕ್ಟ್ಲಿ ಇನ್ನೊಬ್ರು ಕಾರಣ ಇದ್ದಾರೆ, ನಾನು ಹೇಳಲೇಬೇಕು. ಅಪ್ಪು ಸರ್ ತುಂಬ ಮಿಸ್ ಮಾಡ್ತಿದ್ದೀನಿ, ತುಂಬ ಮಿಸ್ ಮಾಡ್ತಿದ್ದೀನಿ. ಇವತ್ತಿದ್ದಿದ್ರೆ ನಿಮ್ಮಷ್ಟು ಯಾರು ಖುಷಿ ಪಡ್ತಿರ್ಲಿಲ್ಲ, ಮೋಸ್ಟ್ಲಿ ನಮ್ಮ ಅಮ್ಮನೂ ಇಷ್ಟೊಂದು ಖುಷಿ ಪಡ್ತಿರ್ಲಿಲ್ಲ. ಸೊ ಅಪ್ಪು ಸರ್ ಆಸೆನ ಚಿಕ್ಕಣ್ಣವ್ರ ಮುಖಾಂತರ ನನಗೆ ಈಡೇರಿಸಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಅಪ್ಪು ಸರ್ ಡಾನ್ಸ್ ಸ್ಟೈಲ್ನ ಮತ್ತೊಮ್ಮೆ ನಾನು ಶಿವಣ್ಣ ಅವ್ರ ಮುಖಾಂತರ ಕೊರಿಯೋಗ್ರಾಫ್ ಮಾಡಿ ಇರಬೇಕು ಅನ್ನೋ ಆಸೆ ತುಂಬ ಇದೆ. ನನಗೆ ಗೊತ್ತಿಲ್ಲ ಅದು ಈಡೇರುತ್ತೆ ಇಲ್ಲೋ, ಬಟ್ ಆಸೆ ನನಗಿದೆ. ಸರ್ ನಿಮಗೆ ಕೊರಿಯೋಗ್ರಫಿ ಮಾಡಬೇಕು ಅನ್ನೋದೇ ನನ್ನ ನೆಕ್ಸ್ಟ್ ಆ್ಯಂಬಿಷನ್, ಏಮ್, ಗೋಲ್, ಎವ್ರಿಥಿಂಗ್. ಬಿಕಾಸ್ ಕೊರಿಯೋಗ್ರಾಫರ್ ಆಗಬೇಕು ಅನ್ನೋದು ಮೈ ಟಾಪ್ ನಾಚ್ ಗೋಲ್ ಆಗಿತ್ತು. ಅದಾಗಿದೆ, ಅದು ಕಂಟಿನ್ಯೂ ಮಾಡ್ತಿದ್ದೀನಿ. ಗೊತ್ತಿಲ್ಲ ಅದು ಕೆರಿಯರ್ ಯಾವ ಥರ ತೊಗೊಂಡೋಗುತ್ತೆ ಅಂತ. ಅದರಲ್ಲಿ ಶಿವರಾಜ್ ಕುಮಾರ್ ಅವ್ರಿಗೆ ಒಂದು ಕೊರಿಯೋಗ್ರಫಿ ಮಾಡಬೇಕು ಅನ್ನೋದು ನನ್ನ ಮೇಯ್ನ್ ಗೋಲ್ ಆಗಿದೆ. ಸರ್ ಸೂನ್ ನಾನು ನಿಮಗೆ ಮಾಡಬೇಕು ಅಂತ ತುಂಬ ಆಸೆ ಇದೆ. ಆ್ಯಂಡ್ ನನ್ನ ಬೆಸ್ಟ್ ಕ್ಲೋಸ್ ಫ್ರೆಂಡ್ ಮಲೈಕಾ, ಮೈ ಸೋಲ್ ಫ್ರೆಂಡ್. ಉಪಾಧ್ಯಕ್ಷ ಚಿತ್ರ ನನಗೆ ನಾಟ್ ಓನ್ಲಿ ಆಪರ್ಚುನಿಟಿ ಕೊಟ್ಟಿಲ್ಲ, ಒಂದು ಲೈಫ್ ಲಾಂಗ್ ಫ್ರೆಂಡ್ನ ಕೂಡ ಕೊಟ್ಟಿದೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ದ್ಯಾಟ್. ಎಲ್ಲ ಟೆಕ್ನಿಕಲ್ ಅನಿಲ್ ಸರ್ ಸ್ಪೆಷಲ್ ಮೆನ್ಷನ್, ಬಿಕಾಸ್ ಒಂದು ಲೇಡಿ ಎಕ್ಸ್ಪೆಷಲಿ ಲೇಡಿ ಟೆಕ್ನಿಷಿಯನ್ ಬಂದು ಕೆಲಸ ಮಾಡ್ತಾರೆ ಅನ್ಬೇಕಾದಾಗ, ಒಂದು ಯಾರಿಗೆ ಆಗಿ ಇಷ್ಟು ದೊಡ್ಡ ಸಿನಿಮಾನ ನಾನು ರೆಪ್ರೆಸೆಂಟ್ ಮಾಡ್ತಿದ್ದೀನಿ ಡಾನ್ಸ್ ಮುಖಾಂತರ ಅಂದಾಗ ಒಂದು ಭಯ ಇರುತ್ತೆ, ಹೆಂಗೆ ಮಾಡ್ತಾರೆ ಏನು ಅನ್ನೋ ಒಂದು ಇದಿರುತ್ತೆ. ಬಟ್ ಎಲ್ಲೂ ನಾನು ಕೆಲಸ ಮಾಡೋ ಸ್ಪೇಸಲ್ಲಿ ನನಗೆ ತುಂಬಾ ಸ್ಪೇಸ್ ಕೊಟ್ಟರು. ಎಲ್ಲೂ ಯಾವುದಕ್ಕೂ ಇದು ಮಾಡ್ದಲೆ ನನ್ನ ಕೆಲಸನ ನಾನು 100% ಪ್ರೊಜೆಕ್ಟ್ ಮಾಡೋಕ್ಕೆ ತುಂಬ ಸ್ಪೇಸ್ ಕೊಟ್ಟರು. ತುಂಬ ಬ್ಯಾಕ್ ಎಂಡಲ್ಲಿ ನಾನು ತುಂಬ ಎಂಕರೇಜ್ ಮಾಡಿರೋ ಒನ್ ಆ್ಯಂಡ್ ಓನ್ಲಿ ಡೈರೆಕ್ಟರ್. ಬಿಕಾಸ್ ತುಂಬ ಡೈರೆಕ್ಟರ್ಸ್ನ ನೋಡಿದ್ದೀನಿ, ಬಟ್ ಅನಿಲ್ ಸರಿಂದ ನನಗೆ ಸಿಕ್ಕಿರೋ ಎಂಕರೇಜ್ಮೆಂಟ್ ಆಗಿರ್ಬೋದು, ಅವರು ನನಗೆ ಕೊಟ್ಟಿರೋ ಸಪೋರ್ಟ್. ಸರ್ ನನಗೆ ನೆಕ್ಸ್ಟ್ ಯಾವ ಡೈರೆಕ್ಟರ್ಸ್ ಹತ್ರ ಕೆಲಸ ಮಾಡಿದ್ರು ವಿಲ್ ಆಲ್ವೇಸ್ ರಿಮೆಂಬರ್ ಯು. ಅಷ್ಟು ಸ್ಪೇಸ್ ಕೊಟ್ಟು, ಅಷ್ಟು ಫ್ರೀಡಮ್ ಕೊಟ್ಟಿದ್ದೀರಾ ನನ್ನ ಕೆಲಸ ಮಾಡೋದಕ್ಕೆ. ಥ್ಯಾಂಕ್ ಯು ಸೋ ಮಚ್ ಸರ್. ಆ್ಯಂಡ್ ಉಮತ್ಪತಿ ಸರ್, ಫಸ್ಟ್ ಟೈಮ್ ನಾನು ನಿಮ್ಮನ್ನು ಮೀಟ್ ಮಾಡ್ತಿರೋದು. ಥ್ಯಾಂಕ್ ಯು ಸೋ ಮಚ್ ಫಾರ್ ದ ವಂಡರ್ಫುಲ್ ಆಪರ್ಚುನಿಟಿ. ಒಂದು ಹುಡುಗಿನ ನಂಬಿ ಇಷ್ಟು ದೊಡ್ಡ 2 ಸಾಂಗ್ ಕೊಟ್ಟಿದ್ದೀರಾ ನನಗೆ. ಥ್ಯಾಂಕ್ ಯು ಸೋ ಮಚ್ ಸರ್. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಚಿರಾಗ್ ಇಸ್ ಆಲ್ವೇಸ್ ಮೈ ಫೇವ್ರೆಟ್. ಥ್ಯಾಂಕ್ ಯು ಚಿರಾಗ್. ಎವ್ರಿಬಡೀಸ್ ಫೇವರೇಟ್ ಚಿರಾಗ್. ಓಕೆ, ಚಿರಾಗ್ ಸಮಥಿಂಗ್ ಫಿಶಿಂಗ್ ನಮಗೆ ಗೊತ್ತಿಲ್ಲ, ಸೀಕ್ರೆಟ್ ಇದೆಲ್ಲ. ಚಿರಾಗ್ ನಮ್ಮೆಲ್ಲರಿಗೂ ತುಂಬ ಫೇವ್ರೇಟ್. ಥ್ಯಾಂಕ್ ಯು ಸೋ ಮಚ್ ಚಿರಾಗ್ ಫಾರ್ ನೋಡಿ ಇಲ್ಲಿ ಗೊತ್ತಾಗ್ತದೆ. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ನಮಸ್ಕಾರ. ಮಾಧ್ಯಮ ಮಿತ್ರರಿಗೆ, ಸಮಾರಂಭಕ್ಕೆ ಬಂದಿರತಕ್ಕಂಥ ಅತಿಥಿಗಳಿಗೆ, ಮುಖ್ಯವಾಗಿ ನಮ್ಮ ಕರುನಾಡ ಚಕ್ರವರ್ತಿ ಶಿವಣ್ಣ ಅವ್ರಿಗೆ ನಮಸ್ಕಾರ. ಆ ದೇವ್ರೇನಾದರೂ ಏನು ವರ ಬೇಕು ಮಗ ಅಂತ ಕೇಳಿದ್ರೆ, ನಾನು ಫಸ್ಟು ಅಪ್ಪ ದೇವ್ರೆ ಶಿವಣ್ಣಂಗೆ ಕೊಟ್ಟಿರೋ ಎನರ್ಜಿ ಕೊಟ್ಬಿಡು, ಆಮೇಲೆ ಮಿಕ್ಕಿದೆಲ್ಲ ಅಂತ ಕೇಳ್ತೀನಿ.
ಯಾಕಂದರೆ ಶಿವಣ್ಣ ಅವ್ರಿಗೆ ಈಗಿರುವಂಥ ಎನರ್ಜಿ ನಮ್ಗೆ 10 ವರ್ಷದ ಹಿಂದೆನೂ ಇರಲಿಲ್ಲ. ಆ ಅಣ್ಣ ಅವ್ರ ಎನರ್ಜಿ ಬಗ್ಗೆ ಇಡೀ ಇಂಡಿಯಾ ಮಾತಾಡುತ್ತೆ ಇವತ್ತು, ಬರೀ ಕರ್ನಾಟಕ ಅಲ್ಲ. ಸೊ ಅವ್ರು ಬಂದು ನಮ್ಮ ಸಿನಿಮಾದ ಟ್ರೈಲರ್ನ ರಿಲೀಸ್ ಮಾಡ್ತಾ ಇದ್ದಾರೆ. ಸೊ ಇವತ್ತು ನಮ್ಮ ಉಪಾಧ್ಯಕ್ಷ ಸಿನಿಮಾಗೂ ಅದೇ ಎನರ್ಜಿ ಸಿಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ಅಣ್ಣ, ಥ್ಯಾಂಕ್ ಯು ವೆರಿ ಮಚ್. ಉಪಾಧ್ಯಕ್ಷ ಸಿನಿಮಾ ಬಗ್ಗೆ ನಾನು ಮಾತಾಡಲ್ಲ, ಯಾಕಂದರೆ ಜಾನ್ವರಿ 26ನೇ ತಾರೀಕು ಜನ ನಮ್ಮ ಸಿನಿಮಾ ಬಗ್ಗೆ ಮಾತಾಡ್ತಾರೆ. ಚಿಕ್ಕಣ್ಣ ಅವ್ರ ಸಿನಿಮಾ ಇಲ್ಲಿವರೆಗೂ ಒಂದು 250-300 ಸಿನಿಮಾ ಮಾಡಿದ್ದಾರೆ ಚಿಕ್ಕಣ್ಣ ಅವರು. ಅಷ್ಟು ಸಿನಿಮಾಗಳಲ್ಲಿ ಏನು ಚಿಕ್ಕಣ್ಣ ಅವರು ನಗಿಸಿದ್ದಾರೆ ಅದಕ್ಕಿಂತ ಡಬಲ್ ಇದು ಒಂದು ಸಿನಿಮಾದಲ್ಲಿ ನಗಿಸ್ತಾರೆ ಅಂತ ಹೇಳ್ತೀನಿ. ಅದಕ್ಕೆ ನಾನು ಗ್ಯಾರಂಟಿ. ಅವರು ಅದಕ್ಕೆ ತುಂಬ ಶ್ರಮ ಪಟ್ಟಿದ್ದಾರೆ. ಅನಿಲ್ ಸರ್ ಥ್ಯಾಂಕ್ ಯು. ಆಮೇಲೆ ಉಮಾಪತಿ ಸರ್, ನೀವು ಮಾಸ್ ಹೀರೋ ಕೇಳಿರ್ತೀರಾ, ನಮ್ಮ ಸ್ಯಾಂಡಲ್ವುಡ್ಗೆ ಉಮಾಪತಿ ಸರು ಮಾಸ್ ಪ್ರೊಡ್ಯೂಸರು. ಸರ್ ಥ್ಯಾಂಕ್ ಯು. ನಿಮ್ಮ ಬ್ಯಾನರಲ್ಲಿ ಇದು ನನಗೆ 2ನೇ ಸಿನಿಮಾ ರಾಬರ್ಟ್ ಮಾಡಿದೆ, ಉಪಾಧ್ಯಕ್ಷ ಮಾಡ್ತಾ ಇದ್ದೀನಿ. ಬ್ಯಾಕ್ ಟು ಬ್ಯಾಕ್ ಕೆಲಸ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಸರ್. ಒಂದೇ ಒಂದು ರಿಕ್ವೆಸ್ಟು, ನೀವು ಆಲ್ರೆಡಿ ಮಾಸ್ ಪ್ರೊಡ್ಯೂಸರ್ ಆಗಿದ್ದೀರಾ, ಫ್ಯೂಚರಲ್ಲಿ ಮಾಸ್ ಪೊಲಿಟಿಷಿಯನ್ ಆಗ್ತೀರಾ. ಆದರೆ ಅಲ್ಲಿಗೆ ಹೋಗಿದ್ದೀನಿ ಅಂದ್ಬಿಟ್ಟು ಇದನ್ನ ಮರಿಬೇಡಿ. ದಯವಿಟ್ಟು ಅವಾಗ ಸಿನಿಮಾಗಳು ಮಾಡ್ತಾ ಇರಿ, ನಮಗೆ ಕರೆದು ಕೆಲಸ ಕೊಡ್ತಾ ಇರಿ. ಅನ್ನದಾತ ಸುಖಿ ಭವ. ಎಲ್ಲರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು. ಟ್ರೈಲರ್ ನೋಡ್ತಾ ಇದ್ದೀರಾ. ಬಟ್ ನಮ್ಮ ಮತಗಜ ನಿರ್ಮಾಪ ಪ್ರಧಾನ ಅನ್ನದಾತರು ಅಂತ ನಾನು ಹೇಳ್ತೀನಿ. ಒಂದು ಅಯೋಗ್ಯ ಅಂತ ಸಿನಿಮಾ ಮಾಡ್ಬೇಕಾದ್ರೆ ಮದಗಜ ಅಂತ ಒಂದು ಆ್ಯಕ್ಷನ್ ಸ್ಕ್ರಿಪ್ಟು ಹೇಳಬೇಕು ಅಂತ ಹೇಳಿದಾಗ ಅವ್ರು ನೋಡಿದ್ದು ನನ್ನ ಪ್ರತಿಭೆ ಅಷ್ಟೇ. ಅವತ್ತಿಂದ ನಾನು ಅವ್ರನ್ನ ಯಾವತ್ತೂ ಅನ್ನದಾತರು ಅಂತಲೇ ಕರಿತೀನಿ. ಸೊ ಅವರು ಮತ್ತು ನನ್ನ ಚಿಕ್ಕಣ್ಣ ಸರ್ ಸಿನಿಮಾ ತೋರಿಸಿದ್ರು ಉಪಾಧ್ಯಕ್ಷನ. ಯಾಕೆಂದರೆ ನನ್ನ ಫೇವ್ರೇಟ್ ಜಾನರ್ ಕಾಮಿಡಿ ಜಾನರ್ ಅಯೋಗ್ಯದಿಂದ ಬಂದಿದ್ದು. ಅಧ್ಯಕ್ಷ, ಅಯೋಗ್ಯ ಆ್ಯಂಡ್ ಉಪಾಧ್ಯಕ್ಷ ಒಂದೇ ಜಾನರ್, ಬಟ್ ಎಕ್ಸ್ಟ್ರಾರ್ಡ್ನರಿ ಮೂವಿ. ಫಸ್ಟ್ ಸೀನಿಂದ ಲಾಸ್ಟ್ ಸೀನ್ ತನಕ ನಗ್ತೀರಾ, ಎಮೋಷನ್ಸ್ ಇದೆ, ಪರ್ಫಾರ್ಮೆನ್ಸ್ ಇದೆ. ಹೀರೋಯಿನ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇನ್ನು ರವಿಶಂಕರ್ ಸರ್ ಬಗ್ಗೆ ಹೇಳಂಗೆ ಇಲ್ಲ. ಆಫ್ಟರ್ ಅಧ್ಯಕ್ಷಗಿಂತನೂ ನೆಕ್ಸ್ಟ್ ಅವ್ರ ಪಾತ್ರ, ಆ ಕ್ಲೈಮ್ಯಾಕ್ಸ್ ಅಂತೂ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಇವತ್ತಿನ ತನಕ ಪ್ರತಿನಿತ್ಯ ಚಿಕ್ಕಣ್ಣ ಸರ್ ಹಲವಾರು ವಿಷಯಗಳು ಮಾತಾಡ್ತಾ ಇರ್ತೀವಿ. ಅವರೊಂದು ಆತಂಕ ಇದೆ 26ನೇ ತಾರೀಕು ಏನಾಗುತ್ತೆ ಅಂತ. ಬ್ಲಾಕ್ ಬಸ್ಟರ್ ಹಿಟ್ ಮೂವಿ ಸರ್ ಇದು, ಬರೆದು ಇಟ್ಕೊಳ್ಳಿ, ಒಳ್ಳೇದಾಗುತ್ತೆ. ಉಮಾಪತಿ ಸರ್ ಎಬ್ಬಲಿ ಮಾಡಿದ್ರಿ, ರಾಬರ್ಟ್ ಮಾಡಿದ್ರಿ, ಮದಗಜ ಮಾಡಿದ್ರಿ, ಅದೆಲ್ಲದಕ್ಕಿಂತ ದೊಡ್ಡ ಮಟ್ಟಕ್ಕೆ ಹಿಟ್ಟಾಗಲಿ. ಆ ತಾಯಿ ಪಂಚಕ್ರಮನ್ನು ನಂಬಿದ್ದೀರಾ, ಆ ತಾಯಿ ನಿಮ್ಗೆ ಆಶೀರ್ವಾದ ಮಾಡಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೊ ಮಚ್. ನಿಜವಲ್ಲ ತುಂಬ ಖುಷಿ ಆಗ್ತಿದೆ ನೀವು ಬಂದು ನಮಗೆ ಇಡೀ ತಂಡಕ್ಕೆ ವಿಶ್ ಮಾಡ್ತಾ ಇರೋದು. ಯಾಕಂದರೆ ನಾವು ಚಿಕ್ಕ ವಯಸ್ಸಿಂದ ನಿಮ್ಮನ್ನು ನೋಡ್ಕೊಂಬಂದಿದ್ದೀವಿ. ಅವರು ಆವಾಗಲೇ ಹೇಳಿದ್ರು ನೀವು ಚಿಕ್ಕ ಹುಡುಗರಾಗೇ ಇದ್ದೀರಾ ಅಂತ. ನನಗೊಂದ್ಸಲ ಅನಿಸುತ್ತೆ ನಮ್ಮ ಉಮಾಪತಿ ಸರ್ ಹೇಳಿದ್ರು ಒಂದು ಒಳ್ಳೆ ಏವಿ ರೆಡಿ ಮಾಡಿಸ್ಬೇಕು, ಶಿವಣ್ಣ ಅವ್ರು ಬರ್ತಿದ್ದಾರೆ ಅಂತ. ನಾನು ನೋಡ್ತಿದ್ದೀನಿ ಏನು ಕಟ್ ಮಾಡ್ಬೇಕು ಅದನ್ನು 2 ನಿಮಿಷದಲ್ಲಿ ಹೆಂಗೆ ಹೇಳೋದು 5 ನಿಮಿಷದಲ್ಲಿ ಹೆಂಗೆ ಹೇಳೋದು ನನಗೆ ಗೊತ್ತಾಗ್ತಾ ಇಲ್ಲ. ಯಾಕಂದರೆ ಅಷ್ಟು ಸಿನಿಮಾಗಳು, ಅಷ್ಟು ಡೇಟಾ, ಅಷ್ಟು ಅಂದರೆ ಎಷ್ಟು ಅಂತ ಹೇಳಿ ಎಲ್ಲ ನೋಡ್ತಿದ್ದೀನಿ ಎಡಿಟ್ ಮಾಡೋಕ್ಕೆ ಆಗ್ತಿಲ್ಲ ಸರ್. ತುಂಬ ಕಷ್ಟಪಟ್ಬಿಟ್ಟೆ ಅದನ್ನು ಎಡಿಟ್ ಮಾಡಿಸೋದಕ್ಕೋಸ್ಕರ. ಆಮೇಲೆ ಸರಿ ಫೈನಲಿ ನಾವು ಈಗ ಕರ್ನಾಟಕದಲ್ಲಿ ಎಲ್ಲ ಗೊತ್ತು, ಬೇರೆಯವ್ರು ಹೊರ ರಾಜ್ಯದವರು ನಿಮ್ಮ ಬಗ್ಗೆ ಅಷ್ಟೊಂದು ಮಾತಾಡ್ತಿದ್ದಾರೆ, ಅಭಿಮಾನಿಗಳನ್ನ ನೋಡ್ತಿದ್ವಿ. ಅದ್ರ ಮೇಲಾದ್ರೂ ಒಂದು ಚಿಕ್ಕದಾಗಿ ಏನಾದ್ರು ಮಾಡೋಣ ಅಂದ್ಬಿಟ್ಟು ಅಷ್ಟು ಮಾಡಿದೆ. ಇಷ್ಟ ಆಗಿದ್ರೆ ಏನಾದ್ರು ತಪ್ಪು ಆಗಿದ್ರೆ ದಯವಿಟ್ಟು ಕ್ಷಮಿಸಿ. ಥ್ಯಾಂಕ್ ಯು ಸರ್. ನೀವು ಬಂದಿದ್ದು ನನಗೆ ತುಂಬ ಖುಷಿ ಆಯಿತು. ನಮ್ಮ ತಂಡದ ಮೇಲೆ ನಿಮ್ಮ ಬ್ಲೆಸ್ಸಿಂಗ್, ನಿಮ್ಮ ವಿಶಸ್ ಸದಾ ಹೀಗೆ ಇರಲಿ. ಚಿಕ್ಕಣ್ಣವರ ಮೊದಲನೇ ಹೆಜ್ಜೆ ಇದು. ನಿಮ್ಮೆಲ್ಲರೂ ಸಹಕಾರ, ಮಾಧ್ಯಮ ಮಿತ್ರರು ಸಪೋರ್ಟ್ ಮಾಡಬೇಕು. ಯಾಕಂದರೆ ಇಲ್ಲಿ ನಾವು ಮಾತಾಡೋದು ಕರ್ನಾಟಕದ ಪ್ರತಿ ಮೂಲೆಯಲ್ಲಿರೋ ಎಲ್ಲ ಜನಗಳಿಗೂ ತಲುಪಬೇಕು. ಅದು ನಿಮ್ಮಲ್ಲಿದೆ, ನಿಮ್ಮ ಸಹಕಾರದಲ್ಲಿದೆ. ಚಿಕ್ಕಣ್ಣವ್ರ ಮೊದಲನೇ ಹೆಜ್ಜೆ 1, 2, 3, 100 ಹೆಜ್ಜೆಗಳಾಗಲಿ. ಗಾರೆ ಅಂತ ಹೇಳ್ತಾರೆ, ಗಾರೆ ಕೆಲಸದಿಂದ ಬಂದು ನಾನು ಇವತ್ತೊಂದು ಲೈನ್ ಕೊಡೋಣ ಅಂದ್ಕೊಂಡಿದ್ದೀನಿ, ಗಾರೆಯಿಂದ ತಾರೆ ಅಂತ ಚಿಕ್ಕಣ್ಣ. ಈ ಕತೆ ಹುಟ್ಟಿದ್ದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಾವು ಲಾಕ್ಡೌನ್ ಟೈಮು ಸರ್ ಅದು. ಆವಾಗ ಚಿಕ್ಕಣ್ಣ ನಾನೆಲ್ಲ ಒಂದೇ ಅಪಾರ್ಟ್ಮೆಂಟು. ಚಂದ್ರಮೋಹನ್ ಅವ್ರು ಬಂದು ಕತೆ ಹೇಳಿದ್ರು. ಅವ್ರು ನನ್ನ ನೈಟ್ ಕರೆದ್ರು, ಬನ್ನಿ ಸರ್ ಅದೊಂದು ಕತೆ ಇದೆ ಕೇಳಿ ಹೇಗಿದೆ ಅಂತ. ಇಷ್ಟ ಆಯಿತು. ಸರಿ ಸ್ಕ್ರೀನ್ ಪ್ಲೇ ಡೆವಲಪ್ ಮಾಡೋಣ ಅಂತ ಒಂದಷ್ಟು ಜನ ನಮ್ಮ ರೈಟರ್ ರಾಜಶೇಖರ್ ಅವರು, ಡಾಕ್ಟರ್ ಸೂರಿ, ಹೀಗೆ ಚಿತ್ರರಂಗದ ಸ್ನೇಹಿತರೆಲ್ಲ ಬಂದು ಲಾಕ್ಡೌನಲ್ಲಿ ಫ್ರೀ ಇದ್ವಲ್ಲ, ಎಲ್ಲ ಕೂತ್ಕೊಂಡು ವರ್ಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಆ ಸಮಯದಲ್ಲಿ ಉಮಾಪತಿ ಸರ್ ಒಂದ್ಸಲಿ ಬರ್ತಾರೆ. ಬಂದ್ಬಿಟ್ಟು ಏನೆಲ್ಲ ಸೇರ್ಕೊಂಡ್ಬಿಟ್ಟಿದ್ದೀರಲ್ಲ, ಏನದು ಹೇಳಿ ಕತೆ ಹೇಳ್ತಿದ್ದಂಗೆ ಫುಲ್ ಎಂಜಾಯ್ ಮಾಡಿದ್ರು. ಅವ್ರ ಟೈಮಲ್ಲಿ ಮಾತು ಕೊಟ್ಟಿದ್ರಂತೆ, ಅಪ್ಪಾಜಿ ನಿನ್ನ ಫಸ್ಟ್ ಸ್ಟೆಪ್ ನಾನೇ ಲಾಂಚ್ ಮಾಡ್ಬೇಕು ನಿನ್ನ ಅಂತವ್ರು ಮಾತು ಕೊಟ್ಟಿದ್ರಂತೆ. ಅವತ್ತೇ ಹೇಳಿದ್ರು ಈ ಸಿನಿಮಾ ನಾನೇ ಮಾಡ್ತೀನಿ ಮಾಡಿ ಅಂತ. ಆದರೆ ಇವತ್ತು ಉಪಾಧ್ಯಕ್ಷ ಅನ್ನೋ ಟೈಟ್ಲ್ ಇಟ್ಟಿರೋದಕ್ಕೆ ಇವತ್ತು ತುಂಬ ದೊಡ್ಡ ಮಟ್ಟದಲ್ಲಿ ರೀಚ್ ಆಗ್ತಿದೆ ಎಲ್ಲ ಕಡೆ. ಅಂದರೆ ಅದು ನಮ್ಮ ನಿರ್ಮಾಪಕರು ಉಮಾಪತಿ ಸರ್ ಕೊಟ್ಟಿದ್ದೆ ಆ್ಯಕ್ಚುಲಿ ಟೈಟಲ್ ಅದು. ಅಲ್ಲಿಂದ ಈ ಸಿನಿಮಾ ಅಧ್ಯಕ್ಷ ಏನು ಎಂಜಾಯ್ ಮಾಡಿದಿರ ಅಷ್ಟೇ ಎಂಜಾಯ್ ಮಾಡ್ತೀರ, ಅದಕ್ಕಿಂತ ಹೆಚ್ಚಾಗಿ ನಿಮ್ಮನ್ನ ರಂಜಿಸ್ಬೇಕಂತ ಇಡೀ ತಂಡ
ಹಗಲು ರಾತ್ರಿ ಕಷ್ಟಪಟ್ಟಿದ್ದೀವಿ. ಎಲ್ಲ ಕಲಾವಿದರು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಅರ್ಜುನ್ ಜನ್ಯ ಅವರು ತುಂಬ ಒಳ್ಳೆ ಮ್ಯೂಸಿಕ್ ಕೊಟ್ಟಿದ್ದಾರೆ. ಇದು 100% ಅಧ್ಯಕ್ಷ ಸೀಕ್ವೆಲ್. ಅಧ್ಯಕ್ಷ ಎಲ್ಲಿ ನಿಂತಿತ್ತೋ ಅಲ್ಲಿಂದ ಕಂಟಿನ್ಯೂ ಆಗುತ್ತೆ. ಅದೇ ಶಿವರುದ್ರೇಗೌಡರು, ರವಿಶಂಕರ್ ಅವರು, ಅವ್ರ ಬಗ್ಗೆ ನಾನು ಹೇಳಲೇಬೇಕು. ಯಾಕಂದರೆ ನನಗೆ ಬ್ರೇಕ್ ಕೊಟ್ಟಿದ್ದು ಇಂಡಸ್ಟ್ರಿಯಲ್ಲಿ ಕೆಂಪೇಗೌಡ ಸಿನಿಮಾದಲ್ಲಿ ಆ್ಯಸ್ ಎ ಡೈಲಾಗ್ ರೈಟರ್ ಆಗಿ ಸರ್. ಆ ಡೈಲಾಗ್ನ ಅವ್ರು ಅಷ್ಟು ಅದ್ಭುತವಾಗಿ ಹೇಳಿದ್ದಕ್ಕೆ ನನ್ಗೆ ಮತ್ತೆ ಸಿನಿಮಾಗಳಲ್ಲಿ ಅವಕಾಶ, ಯಾರೋ ಚೆನ್ನಾಗಿ ಬರೀತಾರೆ ಡೈಲಾಗ್ ಅಂತ ಒಂದಷ್ಟು ಜನ ಅವಕಾಶಗಳು ಕೊಡೋಕ್ಕೆ ಶುರು ಆದರೂ, ನಿರ್ದೇಶನ ಸಿಕ್ತು. ಆಮೇಲೆ ವಾಟ್ ಅನ್ ಆರ್ಟಿಸ್ಟ್ ಈಸ್ ಅಂದರೆ ನೀವು ತುಂಬ ವರ್ಸಟೈಲ್ ಆರ್ಟಿಸ್ಟ್. ನಂಗೆ ತುಂಬ ಇಷ್ಟ. ಯಾಕೆ ನೀವು ಎಲ್ಲ ಸಿನಿಮಾಲ್ಲೂ ಇರ್ತೀನಿ ಅಂತ ಹೇಳಿದ್ರಿ, ನಿಮ್ಮನ್ನು ಇಟ್ಕೊಂಡು ನಾನು ಏನು ಬೇಕಾದ್ರೂ ಬರೀಬಲ್ಲೆ. ನೀವು ಹಾಸ್ಯ ಮಾಡ್ತೀರಾ, ನಗಿಸ್ತೀರಾ, ಅಳಿಸ್ತೀರಾ. ಅದು ನನ್ನ ರಾಂಬೋಟನ್ನೆಲ್ಲ ಅಳಿಸಿದ್ರಿ. ಮತ್ತೊಂದಷ್ಟು ಸಿನಿಮಾಲಿ ಭಯ ಬೀಳಿಸಿದ್ದೀರಾ, ನಗಿಸಿದ್ದೀರಾ. ಈ ಸಿನಿಮಾದಲ್ಲಿ ಎಲ್ಲದೂ ಮಾಡಿದ್ದೀರಾ. ಸೊ ನನಗೆ ನಿಮ್ಮ ಪರ್ಫಾರ್ಮೆನ್ಸೇ ತುಂಬ ಇಷ್ಟ ಸರ್. ಸ್ವಲ್ಪ ಒಬ್ಬ ನಿರ್ದೇಶಕನಿಗೆ ಏನಂದ್ರೆ ನಾವು ಬರೆದಿದ್ದು ಒಂದು ಕಡೆ ತಲುಪಿಸುವಂಥ ಕಲಾವಿದರು ಸಿಕ್ಕಿದ್ರೆ ಸಾಕು. ಅದು ನಮ್ಮ ಬರವಣಿಗೆ, ಅದು ನಮ್ಮ ನಿರ್ದೇಶನಕ್ಕೆ ಸಿಗೋಂಥ ಒಂದು ಸ್ಟ್ರೆಂತ್. ಸೊ ಹಾಗಾಗಿ ನಾನು ಎಲ್ಲ ಒಳ್ಳೆ ಈಗ ಬಂದಿದ್ದವರು ಚೀತು ಸಂಘದ ಸದಸ್ಯರೆಲ್ಲ ಎಲ್ಲರೂ ರಂಗಭೂಮಿ ಕಲಾವಿದರು ಸರ್. ಪ್ರತಿಯೊಬ್ಬರು ರಂಗಭೂಮಿ ಕಲಾವಿದರು, ಮೈಸೂರು ರಂಗಾಣ ಸ್ಟೂಡೆಂಟ್ಸ್ಗಳೆಲ್ಲರೂ. ಸೊ ಅಲ್ಲೇ ಆಡಿಷನ್ ಮಾಡಿ ಅವ್ರು ಅಷ್ಟೇ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ರ. ಎಲ್ರಿಗೂ ಥ್ಯಾಂಕ್ಸ್. ಚಿಕ್ಕಣ್ಣವ್ರಿಗೆ ಒಳ್ಳೇದಾಗಬೇಕು. ಚಿಕ್ಕಣ್ಣವ್ರಿಗೋಸ್ಕರನೇ ಈ ಸಿನಿಮಾ ಮಾಡಿರೋದು. ನಾವಾಗಲಿ, ನಿರ್ಮಾಪಕರಾಗಲಿ, ಪ್ರತಿಯೊಬ್ಬರನ್ನು ಕಷ್ಟಪಟ್ಟಿರೋದು ಚಿಕ್ಕಣ್ಣಗೋಸ್ಕರ. ಚಿಕ್ಕಣ್ಣ ನಿಮ್ಗೆ ಒಳ್ಳೇದಾಗೇ ಆಗುತ್ತೆ. ನೀವು ಗಾರೆಯಿಂದ ತಾರೆ ಆಗೇ ಆಗ್ತದೆ.